ಹಾಲೆಲೂಯ. ದೇವರ ನಮಗೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ಈ ದಿನ ದೇವರು ನಮ್ಗೆ ಕೂಡ ವಿಶೇಷವಾಗಿರುವಂತಹ ವಿಚಾರಗಳನ್ನ ಒಂದು ದಿನ ಮಾತಾಡ್ಲಿಕ್ಕಿದ್ದಾರೆ. ಒಂದು ದಿನ ದೇವರು ನಮ್ಮ ಹತ್ರ ಮಾತಾಡ್ತಿರುವಂತ ಟಾಪಿಕ್ ಬಂದ್ಬಿಟ್ಟು ಮೀನಿಂಗ್ಫುಲ್ ಲೈಫ್ ಎಂಬುದಾಗಿ. ಹಾಲೆಲೂಯ. ಏನಂತೆ ಮೀನಿಂಗ್ಫುಲ್ ಲೈಫ್. ನಮ್ಮ ಜೀವಿತದಲ್ಲಿ ನಾವು ಆಲೋಚನೆ ಮಾಡ್ಕೊಳ್ಬೇಕು, ನಾವು ಈ ಲೋಕದಲ್ಲಿ ಯಾಕೆ ಹುಟ್ಟಿದ್ದೇವೆ. ಹಾಲೆಲೂಯ. ನಾವು ಹುಟ್ಟಿರುವಂತ ಒಂದು ಕಾರಣ ಏನಿದೆ, ಒಂದು ಪರ್ಪಸ್ ಏನಿದೆ, ಅದನ್ನ ನಾವು ಫುಲ್ಫಿಲ್ ಮಾಡ್ತಾ ಇದ್ದೇವೆ, ಅದನ್ನ ನಾವು ಮೀನಿಂಗ್ಫುಲ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಮ್ಮನ್ನ ನಾವು ಕ್ವಶನ್ ಮಾಡ್ಕೊಳ್ಬೇಕಂತೆ. ನೋಡ್ರಿ, ನಾವು ಯಾವಾಗ ನಾವು ಆಲೋಚನೆ ಮಾಡ್ತೇವೆ ನಾವು ಯಾಕೆ ಈ ಭೂಮಿಯಲ್ಲಿ ಹುಟ್ಟಿದ್ದೇವೆ ಅಂತ ಆಲೋಚನೆ ಮಾಡಿದಾಗ ನಮ್ಗೆ ಎಷ್ಟೋ ಒಂದು ರೀತಿಯಲ್ಲಿ ಏನಂತ ಒಂದು ಕನ್ಫ್ಯೂಷನ್ಸ್ ಇರ್ಬೋದು, ಒಂದು ರೀತಿಯಲ್ಲಿ ಕ್ಲಾರಿಫಿಕೇಶನ್ಸ್ ಇರ್ಬೋದು, ಒಂದು ರೀತಿಯಲ್ಲಿ ಏನಂತ ಹೇಳ್ಬೋದು, ಒಂದು ಡೌಟ್ಸ್ ಇರ್ಬೋದು, ಎಲ್ಲ ಬಂದು ನಮ್ಗೆ ಕಾಡಕ್ಕೆ ಸ್ಟಾರ್ಟ್ ಆಗ್ತದೆ. ಆದ್ರೆ ದ ಓನ್ಲಿ ಆನ್ಸರ್ ಆಲ್ ದ ಹ್ಯೂಮನ್ಸ್ ಕ್ಯಾನ್ ಫೈಂಡ್ ಈಸ್ ಫ್ರಮ್ ದ ಬೈಬಲ್ ಅಂತ. ಲೈಫ್ ಇಸ್ ಎ ಗಿಫ್ಟ್ ಆಫ್ ಗಾಡ್ ಅಂತ. ನಿಜವಾಗ್ಲೂ ನಾವು ನೋಡೋದಾದ್ರೆ ಎವ್ರಿಥಿಂಗ್ ಇಸ್ ಸರೌಂಡೆಡ್ ಬೈ ದ ಪವರ್ ಆಫ್ ಗಾಡ್. ದೇವರು ಶಕ್ತಿ ಕೊಡೋದ್ರ ಮುಖಾಂತರವಾಗಿ ಈ ಒಂದು ದಿನ ನಾವೆಲ್ಲರೂ ಈ ಭೂಮಿ ಮೇಲೆ ನಾವು ಹುಟ್ಟಿದ್ದೇವೆ, ನಾವು ಜೀವನ ಮಾಡ್ತಾ ಇದ್ದೇವೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಅಲ್ಟಿಮೇಟ್ ಆಗಿ ನಮ್ಮ ಒಂದು ಕ್ವಶನ್ ಏನಂತಂದ್ರೆ, ನಮ್ಮ ಲೈಫ್ ಎಷ್ಟು ಮೀನಿಂಗ್ಫುಲ್ ಆಗಿದೆ, ಎಷ್ಟು ಮೀನಿಂಗ್ಫುಲ್ ಆಗಬೇಕಾಗಿದೆ, ಎಷ್ಟು ಮೀನಿಂಗ್ಫುಲ್ ಇವಾಗ ಆಗಿದೆ ಎಂಬುದಾಗಿ ನಮ್ಮನ್ನ ನಾವು ಕ್ವಶನ್ ಮಾಡ್ಕೊಳ್ಳುವಾಗ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ನಾವು ಪ್ರತಿಯೊಂದು ಲೈಫ್ ನಲ್ಲಿ ಏನೇನ್ ಥಿಂಗ್ಸ್ ನಾವು ಮಾಡ್ತಾ ಇದ್ದೇವೆ, ಇಟ್ ಈಸ್ ಸಮ್ವೇರ್ ಏನಂತ ಹೇಳ್ಬೋದು, ಒಂದು ರೀತಿಯಲ್ಲಿ ಮೀನಿಂಗ್ ಅನ್ನ ಆಡ್ ಆನ್ ಮಾಡ್ತಾ ಇದೆ ನಮ್ಮ ಲೈಫ್. ಯಾವ್ದಲ್ಲ, ಒಂದೊಂದು ಸ್ಥಳಗಳಲ್ಲಿ ನಾವೇನ್ ಮಾಡ್ತೇವೆ ಅಂತ ಮೀನಿಂಗ್ಲೆಸ್ ಆಗಿ ನಾವು ಜೀವನ ಮಾಡ್ತೇವೆ, ಒಂದೊಂದು ಸಮಯಗಳಲ್ಲಿ ನಾವು ಮೀನಿಂಗ್ಫುಲ್ ಆಗಿ ಜೀವನ ಮಾಡ್ತೇವೆ. ಬಟ್ ಏನಂತ ಎಲ್ಲವನ್ನ ಒಟ್ಟಿಗೆ ಇಟ್ಟು ನೋಡುವಾಗ ನಾವು ನಮ್ಮ ಲೈಫ್ ನಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ದಿನ ಸತ್ಯವೇದದ ಮುಖಾಂತರವಾಗಿ ದೇವರು ನಮ್ಮ ಕೂಡ ಮಾತಾಡ್ಲಿಕ್ಕಿದ್ದಾರೆ. ನೋಡ್ರಿ, ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಕೀರ್ತನೆಗಳು 27ನೇ ಅಧ್ಯಾಯ 1ನೇ ವಚನ ವಾಕ್ಯವನ್ನ ನಾವು ನೋಡುವಾಗ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು, ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು ಎಂಬುದಾಗಿ. ಇಂಗ್ಲಿಷ್ ನಲ್ಲಿ ಈ ರೀತಿಯಲ್ಲಿ ಹೇಳ್ತದೆ, ದ ಲಾರ್ಡ್ ಇಸ್ ಮೈ ಸ್ಟ್ರೆಂತ್ ಅಂಡ್ ಮೈ ಸಾಲ್ವೇಷನ್. ಹಾಲೆಲೂಯ. ನಾವೆಲ್ಲ ಸಮರಿ ಮಾಡಿ ನೋಡೋದಾದ್ರೆ ಇಲ್ಲಿ 2 ವರ್ಡ್ ಮಾತಾಡ್ತದೆ, ಒಂದು ಸ್ಟ್ರೆಂತ್, ಇನ್ನೊಂದು ಸಾಲ್ವೇಷನ್. ಹಾಲೆಲೂಯ. ಇವು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಲೈಫ್ ನಲ್ಲಿ ಮೀನಿಂಗ್ ಏನು ಅಂತಂದ್ರೆ, ನಮ್ಗೆ ಮೊದಲನೇದಾಗಿ ಏನಂತಂದ್ರೆ ನಮ್ಗೆ ದೇವರಿಂದ ಸ್ಟ್ರೆಂತ್ ಬೇಕಂತ. ಏನಂತ? ದೇವರಿಂದ ನಮ್ಗೆ ಸ್ಟ್ರೆಂತ್ ಬೇಕಂತ. ನಮ್ಮ ಲೈಫ್ ನಲ್ಲಿ ಏನೇನು ವಿಚಾರಗಳನ್ನ ನಾವು ಮಾಡಕ್ಕೆ ಹೋಗ್ತೇವೆ, ನಾವು ದೇವರಿಂದ ನಾವು ಬಲ ಹೊಂದ್ಕೊಳ್ಬೇಕು. ಯಾವಾಗ ನಾವು ದೇವರಿಂದ ನಾವು ಬಲ ಹೊಂದುತ್ತೇವೆ ಅವಾಗ ನಾವ್ ಏನಾಗ್ತದೆ ಅಂತಂದ್ರೆ ಕಂಟಿನ್ಯೂ ನಮ್ಮನ್ನ ಸ್ಟ್ರೆಂತ್ ಮಾಡ್ತಾ ಇರ್ತಾರೆ. ನಮ್ಮ ಹತ್ರ ದೇವರ ಸ್ಟ್ರೆಂತ್ ಇಲ್ಲ ಅಂತಂದ್ರೆ ಈ ಲೋಕದ ವಿಚಾರಗಳಲ್ಲಿ ನಾವು ಮುಳುಗಿ ಹೋಗ್ತೇವೆ, ಈ ಲೋಕದ ವಿಚಾರಗಳಲ್ಲಿ ನಾವು ಕಳೆದು ಹೋಗ್ತೇವೆ, ಈ ಲೋಕದಲ್ಲಿ ನಾವು ಒಬ್ಬರಾಗಿ ನಾವು ಜೀವನ ಮಾಡ್ತೇವೆ. ಆದ್ರೆ ದೇವರು ನಮ್ಮನ್ನ ವಿಭಿನ್ನವಾಗಿ ಕರೀತಾ ಇದ್ದಾರೆ, ಅವರ ಕೃಪೆಯಲ್ಲಿ ನಮ್ಮನ್ನ ಕರೀತಾ ಇದ್ದಾರೆ, ಬೆಳಕಿನ ರಾಜ್ಯದಲ್ಲಿ ನಮ್ಮನ್ನ ಕರೀತಾ ಇದ್ದಾರೆ. ಹಾಗಾಗಿ ಮೊದಲನೇದಾಗಿ ನಾವು ದೇವರ ಒಂದು ಏನಂತ ಹೇಳ್ಬೋದು, ಒಂದು ಸ್ಟ್ರೆಂತ್ ಅಲ್ಲಿ ನಾವು ಯಾವಾಗ ಕೂಡ ನಾವು ಇರ್ಬೇಕಂತೆ. ಯಾವಾಗ ದೇವರ ಸ್ಟ್ರೆಂತ್ ನಮ್ಮಲ್ಲಿ ಕಾರ್ಯ ಮಾಡ್ತದೆ ಅವಾಗ ನಾವೇನ್ ಮಾಡ್ತೇವೆ ಅಂತ, ಈ ಲೋಕದ ವಿಚಾರಗಳಲ್ಲಿ ನಾವು ಮುಳುಗಿ ಹೋಗುವುದಿಲ್ಲ. ಹಾಗಾಗಿ ಆ ಒಂದು ಮುಳುಗಿ ಹೋಗದೆ ಇರುವಂತ ಕಾರಣ ನಮ್ಮ ಲೈಫ್ ನಲ್ಲಿ ಇನ್ನ ಮೀನಿಂಗ್ ಹೆಚ್ಚಾಗ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ಯಾವಾಗ ದೇವರು ನಮಗೆ ಸ್ಟ್ರೆಂತ್ ಆಗಿರ್ತಾರೆ ಅವಾಗ ನಾವು ಈ ಯಾವುದೇ ಒಂದು ವಿಚಾರದಲ್ಲಿ ನಾವು ಏನಾಗಲ್ಲ ಅಂತೆ, ನಾವು ಬೇಜಾರು ಮಾಡ್ಕೊಳ್ಳೋದಿಲ್ಲ, ನಾವು ನಮ್ಮ ಸ್ಟ್ರೆಂತ್ ನಾವು ಲೂಸ್ ಮಾಡೋದಿಲ್ಲ. ಬಿಕಾಸ್ ನಮ್ಮ ಸ್ಟ್ರೆಂತ್ ಬರ್ತಾ ಇರೋದು ಗಾಡ್ ಇಂದ. ಹಾಗಾಗಿ ನಮ್ಮ ಲೈಫ್ ನಲ್ಲಿ ಮೀನಿಂಗ್ ಆಡ್ ಆನ್ ಆಗ್ಬೇಕು, ನಮ್ಮ ಲೈಫ್ ಮೀನಿಂಗ್ಫುಲ್ ಆಗಿರ್ಬೇಕು ಅಂತಂದ್ರೆ ನಿಮ್ಗೆ ಸ್ಟ್ರೆಂತ್ ದೇವರಿಂದ ಬರಬೇಕು. ಯಾವಾಗ ಸ್ಟ್ರೆಂತ್ ದೇವರಿಂದ ಬರ್ತದೆ, ಯು ಅಂಡರ್ಸ್ಟ್ಯಾಂಡ್ ದಟ್ ಯುವರ್ ಲೈಫ್ ವಿಲ್ ನೆವರ್ ಏನಂತ ಹೇಳ್ಬೋದು ಡ್ರೈಡ್ ಆಫ್, ವಿಲ್ ನೆವರ್ ಕಮ್ ಟು ಡೌನ್, ವಿಲ್ ನೆವರ್ ಏನಂತ ಹೇಳ್ಬೋದು ಒಂದ್ ಕಡೆಯಿಂದ ಹಾಗೆ ನಿಮ್ ಲೈಫ್ ಸುಮ್ಮನೆ ಇರೋದಿಲ್ಲ. ನೀವು ಸ್ಟ್ರೆಂತ್ ಟು ಸ್ಟ್ರೆಂತ್, ಗ್ಲೋರಿ ಟು ಗ್ಲೋರಿ, ಹಾಗೆ ನೀವು ಮುಂದೆ ಹೋಗ್ತಾ ಇರ್ತೀರಾ. ಮೊದಲನೇದಾಗಿ ಸ್ಟ್ರೆಂತ್ ಅಂತ ನಾವು ನೋಡ್ಕೊಂಡಿದ್ದೇವೆ. ಎರಡನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು salvation. Hallelujah. ಇವಾಗ ನಾವು salvation is the first basic need for a believer. ಎಲ್ಲ ಒಂದು ಮನುಷ್ಯನು ಈ ಒಂದು ಭೂಮಿ ಮೇಲೆ ಹುಟ್ಟಿದ ಮೇಲೆ ಅವನು ಏನು ಬೇಕಾದ್ರೂ ಮಾಡಿದ್ರು ಕೂಡ, ಆದ್ರೆ ಒಂದು ಸಾರಿ ದೇವರನ್ನ ಮನಸ್ಸಾರೆ ಅವನು ನಂಬಿ ಹೃದಯದಲ್ಲಿ ಪಶ್ಚಾತ್ತಾಪ ಪಟ್ಟು ಅವನ ಪಾಪವನ್ನ ಅರಿಕೆ ಮಾಡಿ ದೇವರ ಬಳಿ ಕ್ಷಮಾಪಣೆನ ಕೇಳಿದ ಮೇಲೆ ಅವನು ರಕ್ಷಣೆನ ಹೊಂದಿಕೊಳ್ತಾನೆ. ಯೇಸು ಸ್ವಾಮಿಯ ಬಳಿ ಅವನ ಏನ್ ಮಾಡ್ಬೇಕಂತೆ, ಅವನ ಪಾಪಗಳನ್ನ ಅರಿಕೆ ಮಾಡಿ ಯೇಸು ಸ್ವಾಮಿಯ ಒಂದು ನೀತಿವಂತಿಕೆನ ರಿಸೀವ್ ಮಾಡಿದ್ಮೇಲೆ ಯೇಸು ಸ್ವಾಮಿ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ನೀತಿವಂತಿಕೆಯನ್ನ ಕೊಡ್ತಾರೆ, ಅವನ ಪಾಪಗಳು ತೀರಿ ಹೋಗ್ತದೆ ಮತ್ತು ಅವನು ರಕ್ಷಣೆಯನ್ನ ಹೊಂದಿಕೊಳ್ತಾನೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಾಗಾಗಿ ನಮ್ಮ ಲೈಫ್ ನಲ್ಲಿ ಮೀನಿಂಗ್ಫುಲ್ ಏನು ಅಂತಂದ್ರೆ ಸ್ಯಾಲ್ವೇಷನ್. ಹಾಲೆಲೂಯ. ಆ ಒಂದು ಸ್ಯಾಲ್ವೇಷನ್ ನಮ್ಮ ಲೈಫ್ ನ ತುಂಬಾ ಮೀನಿಂಗ್ಫುಲ್ ಮಾಡ್ತದೆ ಅಂತ. ಹಾಲೆಲೂಯ. ಯಾರ ಒಂದು ಲೈಫ್ ನಲ್ಲಿ ಸ್ಯಾಲ್ವೇಷನ್ ಪಡೆದುಕೊಂಡಿದ್ದಾರೆ ಅವರು ಈ ಲೋಕದಲ್ಲಿ ಅತ್ಯಂತವಾಗಿ ಬಹಳಷ್ಟು ಆಶೀರ್ವಾದ ಹೊಂದಿಬಿಟ್ಟಿದ್ದಾರೆ. Hallelujah. The greatest gift God can give to humanity is salvation. Hallelujah. Jesus Christ ಅನ್ನೇ ಕೊಟ್ಟಿರೋದು ಯಾಕೆ ಅಂತಂದ್ರೆ ಈ ಲೋಕಕ್ಕೆ ರಕ್ಷಣೆ ಬರಬೇಕು ಅಂತ ಹೇಳ್ಬಿಟ್ಟು ಆ ರಕ್ಷಣೆನ ನಾವು ಹೊಂದಿಕೊಂಡಿರುವಾಗ ನಮ್ಮ ಲೈಫ್ ನಲ್ಲಿ ಮೀನಿಂಗ್ ಇದೆ ಅಂತ ಹೇಳಿ ಅರ್ಥ. Hallelujah. ನಮ್ಮ ಲೈಫ್ ನಲ್ಲಿ ಮೀನಿಂಗ್ ಏನು ಅಂತಂದ್ರೆ ಇಟ್ ಈಸ್ salvation. Hallelujah. ಮೊದಲನೇದಾಗಿ ನಾವು salvation ನಾವು ಪಡೆದುಕೊಂಡ್ಮೇಲೆ
ನಮ್ದು ಲೈಫ್ ನ ಮುಗೀತು. ಯಾಕೆಂದ್ರೆ ಯಾವ ವಿಚಾರ ಕೂಡ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಯಾವ ವಿಚಾರ ಕೂಡ ನಾವು ಯೋಚನೆ ಮಾಡೋದು ಬೇಡ, ಯಾವ ವಿಚಾರ ಕೂಡ ಗಲಿಬಿಲಿ ಪಡೋದು ಬೇಡ, ಯಾವ ವಿಚಾರ ಕೂಡ ನಾವು ಏನ್ ಮಾಡ್ಬಾರ್ದಂತೆ ಒಂದು ಆಲೋಚನೆ ಮಾಡೋದು ಬೇಡ. ಯಾಕೆಂತಂದ್ರೆ ಬೈಬಲ್ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ. ಹಾಲೆಲೂಯ. ರಕ್ಷಕನು ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಸ್ಯಾಲ್ವೇಷನ್ ಅಂತ ಹೇಳ್ಬೇಕು. ಹಾಲೆಲೂಯ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ಆ ಸ್ಯಾಲ್ವೇಷನ್ ಅನ್ನು ನಾವು ರಿಸೀವ್ ಮಾಡಿದ್ದೇವೆ. ಹಾಲೆಲೂಯ. ನಮ್ಮ ಮೀನಿಂಗ್, ಲೈಫ್ ನಲ್ಲಿ ಮೀನಿಂಗ್ ಆಡ್ ಆನ್ ಮಾಡುವಂಥದ್ದು, ನಮ್ಮ ಲೈಫ್ ನ ಮೀನಿಂಗ್ ಕೊಡುವಂಥದ್ದು ಏನು ಅಂತಂದ್ರೆ ಸ್ಯಾಲ್ವೇಷನ್. ಹಾಲೆಲೂಯ. ಸ್ಯಾಲ್ವೇಷನ್ ನೋಡ್ಕೊಂಡ್ರಿ, ಸ್ಟ್ರೆಂತ್ ಅನ್ನ ನೋಡ್ಕೊಂಡ್ರಿ. ಈಗ ನಾವು ಇದೆರಡು ಕೂಡ ನಮ್ಗೆ ಇರ್ಬೇಕಂತ. ಸ್ಯಾಲ್ವೇಷನ್ ಹೊಂದಿಕೊಂಡ್ಮೇಲೆ ಅಷ್ಟಕ್ಕೆ ಮುಗ್ದೋಗಲ್ಲ, ನಮ್ಗೆ ಎವ್ರಿ ಡೇ ಸ್ಟ್ರೆಂತ್ ಬೇಕಾಗ್ತದೆ. ಆ ಒಂದು ಸ್ಟ್ರೆಂತ್ ಕೊಡುವಂಥದ್ದೇ ದೇವರ ವಾಕ್ಯ. ಆ ಒಂದು ಸ್ಟ್ರೆಂತ್ ಕೊಡುವಂಥದ್ದೇ ಪ್ರೇಯರ್ ಲೈಫ್. ಆ ಒಂದು ಸ್ಟ್ರೆಂತ್ ಕೊಡುವಂಥದ್ದೇ ಫೆಲೋಶಿಪ್ ವಿತ್ ಗಾಡ್. ಆ ಒಂದು ಸ್ಟ್ರೆಂತ್ ನಮ್ಮನ್ನ ಕಂಟಿನ್ಯೂ ಆಗಿ ದೇವರ ಜೊತೆಗೆ ನಡೆಯುವಂಥದ್ದು ಮಾಡುವುದೇ ದೇವರ ಜೊತೆಗೆ ಇರುವಂತಹ ಒಂದು ಫೆಲೋಶಿಪ್ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಸ್ಯಾಲ್ವೇಷನ್ಗೆ ಎಲ್ಲಾ ಮುಗ್ದೋಯ್ತು ಅಂತಲ್ಲ, ಸ್ಯಾಲ್ವೇಷನ್ ಇಸ್ ದ ಬಿಗಿನಿಂಗ್ ಆಫ್ ದ ಪ್ರೋಸೆಸ್. ಅಂಡ್ ಅದನ್ನ ಮುಂದೆ ಇಟ್ಕೊಂಡು ನಡೆಸ್ಕೊಂಡು ಹೋಗುವಂಥದ್ದು ಏನು ಅಂತಂದ್ರೆ ಸ್ಟ್ರೆಂತ್. ಅಲ್ಲೂಯ. ಆ ಸ್ಟ್ರೆಂತ್ ನಮ್ಮಲ್ಲಿ ನಾವು ಯಾವಾಗಲೂ ಕೂಡ ನಾವು ಪಡೆದುಕೊಳ್ಬೇಕು, ಒಂದು ಮೀನಿಂಗ್ಫುಲ್ ಲೈಫ್ಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. ಜೆನಿಸಿಸ್ ಚಾಪ್ಟರ್ 15 ವರ್ಸ್ 1. ಆದಿಕಾಂಡ 15ನೇ 1ನೇ ವಚನ ವಾಕ್ಯ ಈ ರೀತಿ ಹೇಳ್ತದೆ, ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು, ಏನೆಂದರೆ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನ ಇಟ್ಟಿದೆ ಎಂಬುದೇ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಇಲ್ಲಿ ದೇವರು ಅಬ್ರಹಾಮನನ್ನ ಕರೆದ್ರು, ಅಲ್ಲಿ ಕೆಲವೊಂದು ಸಂಗತಿಗಳೆಲ್ಲ ನಡೀತು. ಇದೆಲ್ಲ ಆದ್ಮೇಲೆ ದೇವರು ಅಬ್ರಹಾಮನಿಗೆ ದರ್ಶನದಲ್ಲಿ ಮಾತಾಡ್ತಾ ಇದ್ದಾರೆ. ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ, ಅಬ್ರಹಾಮನೇ ಭಯಪಡಬೇಡ. ಹಲ್ಲೆಲೂಯಾ. ಭಯ ಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಹೇಳ್ತದೆ, ಅಬ್ರಹಾಮ್ ಡು ನಾಟ್ ಬಿ ಅಫ್ರೇಡ್, ಐ ಆಮ್ ಯುವರ್ ಶೀಲ್ಡ್. ಹಾಲೆಲೂಯಾ. ಮೊದಲನೇದಾಗಿ ನಮ್ಮ ಲೈಫ್ ಅಲ್ಲಿ ದೇವರು ನಮ್ಗೆ ಶೀಲ್ಡ್ ಆಗಿರ್ಬೇಕು. ಹಾಲೆಲೂಯಾ. ಹಿ ನೀಡ್ಸ್ ಟು ಬಿ ಅವರ್, ಏನಂತ ಹೇಳ್ಬೋದು, ಒಂದು ಪ್ರೊಟೆಕ್ಟ್ ಮಾಡುವಂತ ದೇವರು ನಮ್ಮನ್ನ. ಹಾಲೆಲೂಯಾ. ನಮ್ಮ ದೇವರು ನಮ್ಗೆ ಶೀಲ್ಡ್ ಆಗಿದ್ದಾರೆ. ಎಂತ ವಿಷಯಗಳು ಬರುವುದಾದ್ರೆ ಕೂಡ ಹಿ ಶುಡ್ ಬಿ ಅವರ್ ಶೀಲ್ಡ್. ಹಾಲೆಲೂಯಾ. ಹಿ ಶುಡ್ ಬಿ ಅವರ್, ಏನಂತ ಹೇಳ್ಬೋದು, ನಮ್ಮ ಮುಂದೆ ನಿಂತು ನಮ್ಮನ್ನ ಕಾಪಾಡುವಂತ ದೇವರು ನಮ್ಮ ದೇವರಾಗಿದ್ದಾರೆ. ಹಾಲೆಲೂಯಾ. ಅದಕ್ಕೆ ದೇವರು ಅಬ್ರಹಾಮ್ ಹೇಳ್ತಾರೆ, ಭಯ ಪಡಬೇಡ, ನಾನ್ ನಿನ್ಗೆ ಗುರಾಣಿ ಆಗಿದ್ದೇನೆ. ಐ ಆಮ್ ಯುವರ್ ಶೀಲ್ಡ್. ಹಾಲೆಲೂಯಾ. ನಿನ್ ಲೈಫ್ ನಲ್ಲಿ ಏನೇ ಮುಂದೆ ಬಂದ್ರು ನನಗೆ ಶೀಲ್ಡ್ ಆಗಿ ನಿಂತ್ಕೊಳ್ತೇನೆ. ಏನೇ ಕಷ್ಟಗಳು ಬಂದ್ರು ಶೀಲ್ಡ್ ಆಗಿ ನಿಂತ್ಕೊಳ್ತೇನೆ. ಏನೇ ವಿಚಾರಗಳು ಬಂದ್ರು ಶೀಲ್ಡ್ ಆಗಿ ನಿಂತ್ಕೊಳ್ತೇನೆ. ನಾನು ನಿನ್ನನ್ನ ಬಿಟ್ಟು ಕೊಡುವುದಿಲ್ಲ. ಯಾವುದೇ ಸಮಸ್ಯೆಗಳು ನಿನ್ನ ಹತ್ರ ಬರೋದಕ್ಕಿಂತ ಮುಂಚೆ ನನ್ನ ಹತ್ರ ಬರ್ತವೆ, ಅದನ್ನ ನಾನು ಫಿಲ್ಟರ್ ಮಾಡ್ತೇನೆ. ಅದನ್ನ ನಾನು ಬೇಡ್ತಿರೋ ವಿಚಾರಗಳನ್ನ, ನಿನ್ನ ಕೈಯಲ್ಲಿ ಸಮಸ್ಯೆಗಳನ್ನ ಹೋರಾಟ ಮಾಡಕ್ ಆಗದಿರೋ ಸಮಸ್ಯೆಗಳನ್ನ ನಾನು ಹೋರಾಟ ಮಾಡಿ ಜಯಿಸ್ತೇನೆ. ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಹಾಲೆಲೂಯಾ. ನಮ್ಮ ಲೈಫ್ ನಲ್ಲಿ ಇನ್ನ ಮೀನಿಂಗ್ಫುಲ್ ಆಡ್ ಮಾಡೋದೇನು ಅಂತಂದ್ರೆ, ಗಾಡ್ ನಮ್ಗೆ ಶೀಲ್ಡ್ ಆಗಿರುವಾಗ ನಮ್ಮ ಲೈಫ್ ನಲ್ಲಿ ನಮ್ಮ ಬಳಿ ಬರುವಂತ ಪ್ರಾಬ್ಲಮ್ಸ್ ಪ್ರತಿಯೊಂದನ್ನು ಕೂಡ ದೇವರು ಸ್ಟಾಪ್ ಮಾಡ್ತಾರೆ. ಹಾಲೆಲೂಯಾ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು, ಒಂದು ಸ್ಟ್ರೆಂತ್, ಸ್ಯಾಲ್ವೇಷನ್ ಮತ್ತೆ ಶೀಲ್ಡ್, ಇದು ಮೂರು ಥಿಂಗ್ಸ್ ನಮ್ಮ ಲೈಫ್ ನಲ್ಲಿ ಇರುವಾಗ ನಮ್ಮ ಲೈಫ್ ನಲ್ಲಿ ಮೀನಿಂಗ್ಫುಲ್ ಆಗಿ ಇರ್ತದೆ ಅಂತೆ. ಯಾಕೆ ದೇವರ ವಿಚಾರಗಳನ್ನ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ವಿಚಾರ, ಒಂದು ಫೌಂಡೇಶನ್ ಮೇಲೆ ದೇವರು ಒಂದು ಅದ್ಭುತವಾಗಿರುವಂತ ಮೆಸೇಜ್ ಈ ಒಂದು ದಿನ ನಮ್ಗೆ ಕೊಡ್ಲಿಕ್ಕಿದ್ದಾರೆ. ಯಾಕೆ ಅಂತಂದ್ರೆ, ನಾವು ಅರ್ಥ ಮಾಡ್ಕೊಳ್ಳೋಣ, ನಾವು ಏನೇನ್ ನೋಡ್ಕೊಂಡ್ರಿ, ನಾವು ಸ್ಟ್ರೆಂತ್ ನೋಡ್ಕೊಂಡ್ರೆ, ನಾವು ಸ್ಯಾಲ್ವೇಷನ್ ನೋಡ್ಕೊಂಡ್ರೆ, ನಾವು ಮತ್ತೆ ಶೀಲ್ಡ್ ನೋಡ್ಕೊಂಡ್ರೆ, ಇಷ್ಟೇ ಅಲ್ಲ, ಇದೆಲ್ಲರೂ ಕೂಡ ನಮ್ಮಲ್ಲಿ ಇರುವಾಗ ಕೂಡ ನಮ್ಮ ದೇವರ ಮೇಲೆ ನಂಬಿಕೆ ಇಟ್ಕೊಂಡಿರ್ಬೇಕಂತೆ. ಯಾಕೆ ಅಂತಂದ್ರೆ, ಆ ನಂಬಿಕೆ ನಮ್ಗೆ ಸ್ಟ್ರೆಂತ್ ನ ಯಾವಾಗ ಕೂಡ ಕೊಡುವಂತದ್ದಾಗಿದೆ. ಆ ನಂಬಿಕೆ ನಮ್ಮ ಸ್ಯಾಲ್ವೇಷನ್ ಅನ್ನ ಏನಂತೆ ಸೆಕ್ಯೂರ್ ಮಾಡುವಂತದ್ದಾಗಿದೆ. ಆ ನಂಬಿಕೆ ದೇವರ ಒಂದು ಶೀಲ್ಡ್ ಅನ್ನ ಯಾವಾಗ ನಮ್ಮ ಮುಂದೆ ಇಟ್ಟು ನಮ್ಮನ್ನ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಕಾಪಾಡುವಂತದ್ದಾಗಿದೆ. ಫೈತ್ ಇಸ್ ವೆರಿ ಇಂಪಾರ್ಟೆಂಟ್. ಫೈತ್ ಇಸ್ ದ ಫಸ್ಟ್ ಥಿಂಗ್ ದಟ್ ಯು ಬಿಲೀವರ್ ನೀಡ್ಸ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಎವ್ರಿಥಿಂಗ್, ಶೀಲ್ಡ್, ಸ್ಯಾಲ್ವೇಷನ್ ಅಂಡ್ ಸ್ಟ್ರೆಂತ್ ಎಲ್ಲ ಕೂಡ ಆಕ್ಟಿವೇಟ್ ಆಗ್ಬೇಕಾದ್ರೆ ಯು ನೀಡ್ ಫೇತ್. ಫಸ್ಟ್ ಈಸ್ ಫೇತ್. ಆ ರೀತಿಯಲ್ಲಿ ಮೊದಲು ನೀವು ನಂಬಿಕೆ ಎಂಬುವ ಗುರಾಣಿಯನ್ನು ಹಿಡಿದುಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ವಾಕ್ಯವನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಎಫೆಸೀಯ 6ನೇ ಅಧ್ಯಾಯದಲ್ಲಿ ನಾವು ನೋಡಬಹುದಾಗಿದೆ, ಯು ನೀಡ್ ಟು ಟೇಕ್ ಆನ್ ದ ಶೀಲ್ಡ್ ಆಫ್ ಫೇತ್ ಎಂಬುದಾಗಿ ಹೇಳುವುದಾಗಿ ನೋಡಬಹುದಾಗಿದೆ. ನೋಡ್ರಿ, ಹೆಲ್ಮೆಟ್ ಆಫ್ ಸ್ಯಾಲ್ವೇಷನ್ ಯಾವಾಗ ಕೂಡ ನಿಮ್ಮಲ್ಲಿ ಇರ್ಬೇಕೆಂಬುದಾಗಿ ಹೇಳಿದೆ. ಅದೆಲ್ಲ ತೆಗೆದುಕೊಂಡ್ಮೇಲೆ ದೇವ್ರ ವಾಕ್ಯ ಹೇಳ್ತಿದ್ದ, 6 ಸರ್ವಾಯುಧಗಳನ್ನ ಹಾಕೊಂಡ್ಮೇಲೆ ನೀವು ಹೇಗಿರ್ಬೇಕಂತಂದ್ರೆ, ಕರ್ತನನ್ನ ತನ್ನ ಅತ್ಯಾಧಿಕ ಒಂದು ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಬೇಕಂತೆ. ಎಫೆಸಿಯನ್ಸ್ ಚಾಪ್ಟರ್ 6 ವರ್ಸ್ 10 ಹೇಳ್ತದೆ, ಬಿ ಸ್ಟ್ರಾಂಗ್ ಇನ್ ದ ಲಾರ್ಡ್ ಅಂಡ್ ಇನ್ ಹಿಸ್ ಮೈಟಿ ಪವರ್ ಅಂತ. ಹಾಲೆಲೂಯಾ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲ ಕೂಡ ಒಟ್ಟಿಗೆ ನಮ್ಮನ್ನ ಒಂದು ಮೀನಿಂಗ್ಫುಲ್ ಲೈಫ್ ನಲ್ಲಿ ನಡೆಯುವುದಕ್ಕೆ ನಮ್ಮನ್ನ ಪ್ರಿಪೇರ್ ಮಾಡಿ ನಮ್ಮನ್ನ ನಿಲ್ಲಿಸ್ತದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ಇವಾಗ ನಾವು ಕಂಪ್ಲೀಟ್ ಆಗಿ ಒಂದು ಶೀಲ್ಡ್ ಅಲ್ಲಿ ಪ್ರೊಟೆಕ್ಟ್ ಆಗಿದ್ದೇವೆ, ಸಾಲ್ವೇಷನ್ ನಮಗೆ ಇದೆ, ಮತ್ತು ಸ್ಟ್ರೆಂತ್ ನಾವು ತಗೊಳ್ತಾ ಇದ್ದೇವೆ, ಫೇತ್ ನಮ್ಮಲ್ಲಿ ಇದೆ, ವಿ ಆರ್ ಮೂವಿಂಗ್ ಅಹೆಡ್ ಅಂತ ಹೇಳುವಾಗ, ನೌ ಕಮ್ಸ್ ದ ರಿಯಲ್ ಕ್ವಶನ್, ಆರ್ ಯು ಪ್ರಿಪೇರ್ಡ್ ಟು ಮೂವ್ ಅಹೆಡ್ ಅಂತ. ಹಾಲೆಲೂಯಾ. ಈಗ ನೀವು ಸಿದ್ಧರಾಗಿದ್ದೀರಾ ಹೋಗಕ್ಕೆ? ಹೌದು, ನಾವು ಸಿದ್ಧರಾಗಿದ್ದೀವಿ. ನಾವು ಸಾಲ್ವೇಷನ್ ಇದೆ, ನಮ್ಗೆ ಸ್ಟ್ರೆಂತ್ ಬರ್ತದೆ ದೇವರಿಂದ, ನಾವು ಶೀಲ್ಡ್, ದೇವರು ನಮ್ಗೆ ಶೀಲ್ಡ್ ಆಗಿದ್ದಾರೆ,
ನಮ್ಮ ಒಳಗಡೆ ಫೇತ್ ಇದೆ, ನಾವು ಪ್ರಿಪೇರ್ ಆಗಿದ್ದೇವೆ. ಆದ್ರೆ ಹೌ ಮಚ್ ಯು ಆರ್ ಪ್ರಿಪೇರ್ಡ್, ಹೌ ಯು ಆರ್ ಪ್ರಿಪೇರ್ಡ್, ಹೌ ಈಸ್ ಯುವರ್ ಪ್ರಿಪರೇಷನ್, ಇದೆಲ್ಲ ಕ್ವಶನ್ ಮಾಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಎಷ್ಟೇ ಒಂದು ರೀತಿಯಲ್ಲಿ ಏನಂತ ಹೇಳ್ಬೋದು, ಸ್ಟ್ರಾಂಗ್ ಆಗಿ ನಿಂತುಕೊಂಡು ಮುಂದೆ ಹೋಗ್ತಾ ಇದ್ರೂ ಕೂಡ ದೇರ್ ಇಸ್ ಒನ್ ಸ್ಮಾಲ್ ಟೈನಿ ಮಿಸ್ಟೇಕ್ ದಟ್ ಎವ್ರಿ ಬಿಲೀವರ್ ಏನಂತ ಹಾದು ಹೋಗುವಂಥದ್ದು. ಅವ್ರು ಏನ್ ಮಾಡ್ತಾರ ಅಂತಂದ್ರೆ, ದೇ ಡೌಟ್ ಇನ್ ದರ್ ಹಾರ್ಟ್ ಅಬೌಟ್ ಗಾಡ್ ಸಮ್ ಟೈಮ್ಸ್ ಅಂತ. ಹಾಲೆಲೂಯಾ. ಯಾಕೆ ಈ ವಿಚಾರಗಳನ್ನ ನಾವು ಮಾತಾಡ್ತಾ ಇದ್ದೇವೆ ಅಂತಂದ್ರೆ, ನೋಡ್ರಿ, ಎಷ್ಟೇ ನಾವು ದೇವರ ಮುಂದೆ ನಾವು ನಡೆಯುವಾಗಲೂ ಕೂಡ ನಾವು ಮಾಡ್ಬೇಕಾಗಿರುವಂತ ವಿಚಾರಗಳು ಏನು ಅಂತಂದ್ರೆ, ಯು ನೀಡ್ ಟು ವಿನ್ ದ ಬ್ಯಾಟಲ್ಸ್ ಇನ್ ಲೈಫ್, ಯು ನೀಡ್ ಟು ವಿನ್ ದ ಕಾನ್ವರ್ಸೇಷನ್ಸ್ ಇನ್ ಲೈಫ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಈ ವಿಚಾರಗಳನ್ನ ಮಾತಾಡ್ತಾ ಇದ್ದೇನೆ ಅಂತಂದ್ರೆ, ಇವಾಗ ನಾವು ಒಂದು ಬೆಸ್ಟ್ ಎಕ್ಸಾಂಪಲ್ ನಾವು ಬೈಬಲ್ ಇಂದ ನಾವು ನೋಡ್ಕೊಳ್ಳೋಣ. ಈ ಎಲ್ಲಾ ವಿಚಾರಗಳು ಕೂಡ ಕರೆಕ್ಟ್ ಆಗಿ ಇದ್ರೂ ಕೂಡ ದೇರ್ ಇಸ್ ಸಮ್ವೇರ್ hindrance is waiting to pull you down. Hindrance is waiting to make you fall. Hindrance is waiting that wants to keep your ಏನಂತ ಹೇಳ್ಬೋದು ರಿಲೇಶನ್ಶಿಪ್ ವಿತ್ ಗಾಡ್, ಕೀಪ್ ಯೋರ್ ಜರ್ನಿ ವಿತ್ ಗಾಡ್ ಏನಂತಾರೆ ಆ ಸ್ಲೈಟ್ ಡಿಲೇ ಮಾಡುವುದಕ್ಕಾಗಿ ವೇಟ್ ಮಾಡ್ತಾ ಇದೆ. ನೋಡ್ರಿ, ಮೀನಿಂಗ್ ಅನ್ನ ಹೇಗೆ ನಾವು ಆಡ್ ಆನ್ ಮಾಡ್ಕೊಳ್ಳೋದು ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ನಾವು ಈ ಲೈಫ್ ನಲ್ಲಿ ಬಂದಿರುವುದೇ ದೇವರ ಒಂದು ಗಿಫ್ಟ್. ಹಾಗಾಗಿ ನೋಡ್ರಿ, ಪ್ರತಿಯೊಬ್ಬರು ಕೂಡ ದೇವರು ಉಂಟು ಮಾಡಿರುವಾಗ ದೇ ಆರ್ ಎ ಗಿಫ್ಟ್. ಅದನ್ನ ನಾವು ಲೈಫ್ ನಾವು ಇನ್ನೂ ಮೀನಿಂಗ್ಫುಲ್ ಮಾಡ್ಬೇಕು ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲನೇ ಒಂದು ಪಾಯಿಂಟ್ ಏನಂತಂದ್ರೆ, ನಾವು ಈ ಲೋಕದಲ್ಲಿ ಬಂದಿರುವಾಗ ದೇವರು ನಮ್ಗೆ ಈ ಒಂದು ಜೀವಿತವನ್ನ ಕೊಟ್ಟಿರುವಾಗ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ವಿ ಹ್ಯಾವ್ ಫಾರ್ ಗಾಡ್ ಈಸ್ ಅವರ್ ಲೈಫ್. ಹಾಲೆಲೂಯಾ. ನಮ್ಮ ಲೈಫ್ ಅನ್ನೇ ನಾವು ಕೊಡುವಂತದಂತೆ. ನಮ್ಮ ಲೈಫ್ ಹೇಗೆ ಮೀನಿಂಗ್ಫುಲ್ ಆಗ್ತದೆ ಅಂದ್ರೆ, ಗಿವಿಂಗ್ ಅವರ್ ಲೈಫ್ ಟು ಗಾಡ್. ಹಾಲೆಲೂಯಾ. ಅದಕ್ಕಿಂತ ದೊಡ್ಡ ಮೀನಿಂಗ್ಫುಲ್ ಲೈಫ್ ಇಲ್ವೇ ಇಲ್ಲ. ಹಾಲೆಲೂಯಾ. ನಾನು ಅಚೀವ್ ಮಾಡ್ತೇನೆ, ನಾನು ಅದು ಮಾಡ್ತೇನೆ, ನಾನು ಇದು ಮಾಡ್ತೇನೆ, ನಾನು ತುಂಬಾ ಪ್ರಾಕ್ಟೀಸ್ ಮಾಡಿದ್ದೇನೆ, ನಾನು ಏನೋ ಮಾಡಬೇಕು ಸಾಧನೆ, ನಾನು ತುಂಬಾ ಸೇವಿಂಗ್ಸ್ ಮಾಡಿ ಏನೋ ಬಿಲ್ಡ್ ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು, ದೊಡ್ಡ ಕೆಲಸ ಮಾಡಬೇಕು, ಎಷ್ಟೋ ಜನರಿಗೆ ಸಹಾಯ ಮಾಡಬೇಕು. ಫಸ್ಟ್ ಸ್ಯಾಲ್ವೇಶನ್, ನಮ್ಮ ಸೋಲ್ನ ಕಾಪಾಡ್ಕೊಳ್ಳೋದು ಇಂಪಾರ್ಟೆಂಟ್. ಹಾಲೆಲೂಯಾ. ಫಸ್ಟ್ ನೀನ್ ರಕ್ಷಣೆ ಹೊಂದಿಕೋ, ಆಮೇಲೆ ಸುವಾರ್ತೆ ಸಾರು. ನಿನ್ ಲೈಫ್ನ ದೇವರಿಗೆ ಡೆಡಿಕೇಟ್ ಮಾಡಿ ಇಕ್ಕು. ಅದೇ ನಿನ್ ಲೈಫ್ ನಲ್ಲಿ ದೊಡ್ಡ ಮೀನಿಂಗ್ ಆಡ್ ಆನ್ ಮಾಡ್ತದೆ. ಅದಕ್ಕಿಂತ ದೊಡ್ಡ ಮೀನಿಂಗ್ ಬೇರೆ ಏನೂ ಇಲ್ಲ. ಹಾಲೆಲೂಯಾ. ಫಸ್ಟ್ ಇಸ್ ನಮ್ಮ ಲೈಫ್ನೇ ದೇವರಿಗೆ ಕೊಡ್ಬೇಕಂತೆ. ನಾವೆಲ್ಲ ಮಾಡ್ಬೋದು, ಅದೆಲ್ಲ ಕೂಡ ಒಂದು ಮಟ್ಟದಲ್ಲಿ, ಒಂದು ರೀತಿಯಲ್ಲಿ ಏನಂತ ಹೇಳ್ಬೋದು, ಇಟ್ಸ್ ಅ ಪ್ರಿಪರೇಷನ್ ಅಷ್ಟೇ. ಇಟ್ಸ್ ನಾಟ್ ಅ ಮೀನಿಂಗ್ಫುಲ್. ದ ರಿಯಲ್ ಮೀನಿಂಗ್ ಈಸ್ ಗಿವಿಂಗ್ ಅವರ್ ಲೈಫ್ ಟು ಗಾಡ್, ಗಿವಿಂಗ್ ಅವರ್ ಲೈಫ್ ಟು ಜೀಸಸ್ ಹಿಮ್ಸೆಲ್ಫ್. ಇದೆಲ್ಲ ಮುಗಿಯುತ್ತೆ. ಬಟ್ ಓಕೆ, ನನ್ನ ಲೈಫ್ನ ಕೊಟ್ಬಿಡ್ತೀನಿ ದೇವರಿಗೆ, ಬಟ್ ವಾಟ್ ಆರ್ ದ ಥಿಂಗ್ಸ್ ದಟ್ ಯು ಆರ್ ಗಿವಿಂಗ್ ಟು ಗಾಡ್? ಗಾಡ್ ಇಸ್ ಯಾವಾಗ ಕೂಡ ಬಂದು ನಿಮ್ಮ ಹತ್ರ ಅದು ಕೊಡಿ ಇದು ಕೊಡಿ ಅಂತ ದೇವರು ಕೇಳೋದಿಲ್ಲ. ಇಟ್ ಈಸ್ ಯು ಬೈ ವಿಲ್ಲಿಂಗ್ಲಿ ಯು ನೀಡ್ ಟು ಗಿವ್ ಗಾಡ್. ದಟ್ ಬಿಕಮ್ಸ್ ದ ರಿಯಲ್ ಸ್ಯಾಕ್ರಿಫೈಸ್ ಅಂತೆ. ಹಾಲೆಲೂಯಾ. ದೇವರಿಗೆ ಇಷ್ಟ ಆಗಿರೋದು ಏನ್ ಗೊತ್ತಾ? ದೇವರಿಗೆ ಇಷ್ಟ ಆಗಿರೋದು, ನೀನ್ ತುಂಬಾ ಒಂದು ಬೇಜಾರಿನಲ್ಲಿ ನಿನ್ ಏನಾದ್ರೂ ತುಂಬಾ ಮ್ಯಾಟರ್ ಆಗೋದು, ಅದನ್ನ ನೀನ್ ಕೊಡಕ್ ಇಷ್ಟಪಡ್ತಿಲ್ಲ. ಗಾಡ್ ಹಾನರ್ಸ್ ದಟ್. ಹಾಲೆಲೂಯಾ. ಹಂಗಂತ ನಿನ್ನ ಹತ್ರ ಕಷ್ಟದಿಂದ ದೇವ್ರು ಕಿತ್ಕೋಬೇಕಂತಲ್ಲ, ಆ ಕಷ್ಟದಲ್ಲಿಯೂ ಕೂಡ ದೇವ್ರನ್ನ ನೀನ್ ಮುಂದೆ ಇಟ್ಟು ದೇವ್ರಿಗೆ ನೀನ್ ಪ್ರಾಮುಖ್ಯತೆ ಕೊಟ್ಟಿದ್ಯಲ್ಲ, ಅದನ್ನ ದೇವ್ರು ನೋಡಿ ಹಾನರ್ ಮಾಡ್ತಾರೆ. ಹಾಗಾಗಿ ನೋಡ್ರಿ, ನಮ್ಮ ಲೈಫ್ ನಲ್ಲಿ ಮೀನಿಂಗ್ ಜಾಸ್ತಿ ಆಡ್ ಆನ್ ಮಾಡುವುದು ಏನು ಅಂತಂದ್ರೆ, ಇಟ್ ಈಸ್ ಅ ಲೈಫ್ ಡೆಡಿಕೇಟೆಡ್ ಟು ಗಾಡ್ ಅಂತ. ಹಾಗಾಗಿ ದೇವ್ರಿಗಾಗಿ ಜೀವಿಸುವಂತೆ. ವೆನ್ ಯು ಸಿಟ್, ವೆನ್ ಯು ಗೆಟ್ ಅಪ್, ವೆನ್ ಯು ಥಿಂಕ್, ವೆನ್ ಯು ಸ್ಲೀಪ್, ವೆನ್ ಯು ಈಟ್, ಥಿಂಕ್ ಅಬೌಟ್ ಗಾಡ್ ಅಂತೆ. ಹೌ ಕ್ಯಾನ್ ಐ ಗ್ಲೋರಿಫೈ ಗಾಡ್ ಮೋರ್ ಅಂತೆ. ಹೌ ಕ್ಯಾನ್ ಐ ಡೂ ಥಿಂಗ್ಸ್ ಫಾರ್ ಗಾಡ್ ಈವನ್ ಮೋರ್ ಬೆಟರ್ ಅಂಡ್ ಏನಂತ ಹೇಳ್ಬೋದು, ಇನ್ನ ಬಿಗರ್ ಆಗಿ, ಇನ್ನ ಒಂದು ವೈಸರ್ ಆಗಿ ಏನಾದ್ರೂ ಮಾಡ್ಬೋದಾ ಅಂತ ಯೋಚನೆ ಮಾಡ್ಬೇಕಂತ. ದಟ್ ಆಡ್ಸ್ ಆನ್ ದ ಮೀನಿಂಗ್ ಟು ಯುವರ್ ಲೈಫ್. ಹಾಲೆಲೂಯಾ. ನಮ್ಮ ಲೈಫ್ ನಲ್ಲಿ ನಾವು ಯಾವಾಗ ಕೂಡ ಒಂದು ಮೀನಿಂಗ್ಫುಲ್ ಲೈಫ್ ಅನ್ನ ನಾವು ಲೀಡ್ ಮಾಡ್ತಾ ಇರ್ಬೇಕು. ನೋಡ್ರಿ, ಸೆಕೆಂಡ್ ಪಾಯಿಂಟ್ ಇಸ್, ಲೈಫ್ ಅನ್ನ ಕೊಟ್ಬಿಡ್ರಿ. ನಮ್ ಲೈಫೇ ದೇವ್ರು ಕೊಟ್ಬಿಟ್ಟೆ. ಹೌದಾ? ನಿಮ್ ಲೈಫೇ ದೇವ್ರು ಕೊಟ್ಮೇಲೆ ಇವಾಗ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಕ್ವಶನ್ ಮಾಡುವಾಗ, ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ದಟ್ ಗಾಡ್ ಹ್ಯಾಸ್ ಗಿವನ್ ಫಾರ್ ಎವ್ರಿ ಬಿಲೀವರ್ ಈಸ್ ಟೈಮ್ ಅಂತ. ಹಾಲೆಲೂಯಾ. ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ನಮ್ಮ ಹತ್ರ ಇರುವಂತ ಒಂದು ಫಾರ್ಚೂನ್ ಏನು ಅಂತಂದ್ರೆ ಇಟ್ಸ್ ಟೈಮ್. ಬಟ್ ಅದು ನಮಗೆ ಗೊತ್ತಿಲ್ಲ, ಇಟ್ಸ್ ರನ್ನಿಂಗ್ ಅವೇ ಅಂತ. ಒಂದು ದಿನ ಖಾಲಿ ಆಗ್ಬಿಡುತ್ತೆ. ಬಟ್ ಹೌ ಯು ಆರ್ ಯೂಸಿಂಗ್ ಯುವರ್ ಫಾರ್ಚೂನ್ ಅಂತ. ಹಾಲೆಲೂಯಾ. ಈಗ ನಾವು ಹುಟ್ಟಿದ್ದೇವೆ, ನಮ್ ಟೈಮ್ ರನ್ ಆಗ್ತದೆ, ಒಂದಿನ ಟೈಮ್ ಎಂಡ್ ಆಗತ್ತೆ. ಅವಾಗ ನಿಮ್ಮ ಫಾರ್ಚೂನು ಸ್ಟೋರ್ಡ್ ಅಪ್ ಆಗಿರ್ಬೇಕು. ನಿಮ್ಮ ಫಾರ್ಚೂನು ಮೈನಸ್ ಆಗ್ಬಾರ್ದು, ನಿಮ್ಮ ಫಾರ್ಚೂನ್ ಎಲಿಮಿನೇಟ್ ಆಗ್ಬಾರ್ದು. ಅಂದ್ರೆ ಇನ್ವೆಸ್ಟ್ ಯುವರ್ ಫಾರ್ಚೂನ್ ಫಾರ್ ದ ಎಟರ್ನಲ್ ಲೈಫ್. ಇನ್ವೆಸ್ಟ್ ಯುವರ್ ಫಾರ್ಚೂನ್ ಫಾರ್ ದ ಎಟರ್ನಲ್ ಥಿಂಗ್ಸ್ ಆಫ್ ಗಾಡ್. ಹಾಲೆಲೂಯಾ. ಹಾಲೆಲೂಯಾ. ಇವಾಗ ನೀವು ಮಾಡುವಂತ ಒಂದು ಸಣ್ಣ ಕೆಲಸಗಳು ಕೂಡ ದೇವರ ರಾಜ್ಯಕ್ಕಾಗಿ, ಅದು ನಿಮ್ಮ ಒಂದು ನಿತ್ಯ ಜೀವಿತದಲ್ಲಿ ದೊಡ್ಡ ಒಂದು ಮಟ್ಟದಲ್ಲಿ ಆಶೀರ್ವಾದವನ್ನ, ಒಂದು ಬೆಲೆಯನ್ನ, ಒಂದು ಪ್ರಾಮುಖ್ಯತೆಯನ್ನ ಇಟ್ಟಿರ್ತದೆ. ಹಾಲೆಲೂಯಾ. ಇಫ್ ಯು ಆರ್ ವೇಸ್ಟಿಂಗ್ 1 hour ಇನ್ ದಿಸ್ ವರ್ಲ್ಡ್, ಇದು ವೇಸ್ಟ್ ಆಗೋಯ್ತು.
If you are working for full day, adu waste ಆಗೋಯ್ತು. It's just passed away like that. If you are doing something for God for 1 hour, 2 hour, 3 hour, for 45 days, for lifelong, if for a minute, whatever you do, what you are doing for God, it will be added value ante. Hallelujah. It will be added meaningful ante. It will be added more fortune ante. Hallelujah. The fortune that will never end up is the fortune that you are doing for God ante. Hallelujah. ಅದು ಎಂಡ್ ಅಪ್ ಆಗಲ್ಲ. ಹಾಗಾಗಿ ನಮ್ಗೆ ಕೊಟ್ಟಿರುವಂತ ಬೆಸ್ಟ್ ಒಂದು ಇನ್ವೆಸ್ಟ್ಮೆಂಟ್ ದೇವರು ಏನು ಅಂತಂದ್ರೆ ಇಟ್ ಇಸ್ ಟೈಮ್. ಹಾಲೆಲೂಯಾ. ಅದು ಸಮಯವಾಗಿದೆ. ಹಾಲೆಲೂಯಾ. ನಾನ್ ಮಾಡಿದ್ರು ಮಾಡಿಲ್ಲ ಅಂದ್ರೂ ಕಳೆದು ಹೋಗ್ತದೆ. ಇವತ್ತು ನಾಳೆ ಕಳೆದು ಹೋಗ್ತದೆ. ನೆನ್ನೆ ದಿನ ನಾನು ಗೇನ್ ಮಾಡಕ್ಕಾಗಲ್ಲ. ನಾಳೆ ದಿನನ ಇವತ್ತೇ ನಾನು ತಗೊಳಕ್ಕಾಗಲ್ಲ. ಇವತ್ತಿನ ದಿನ ಇವತ್ತು ನಾನು ಯೂಸ್ ಮಾಡ್ಬೇಕಾದ್ರೆ ಇಟ್ಸ್ ಮೈ ಫಾರ್ಚೂನ್. Hallelujah. It's the best investment that God is giving me ಅಂತ. ಇವತ್ತಿನ ದಿನ ನಾನು ಏನೋ ಒಂದು ವಿಚಾರದಲ್ಲಿ ನಾನು ಕಳೆದು ಬಿಡ್ತೀನಿ ಅಂತಂದ್ರೆ ಐ ಲಾಸ್ಟ್ ಅಲ್ವಾ. ಫಾರ್ ಎಕ್ಸಾಂಪಲ್ ನಾವು 40,000 ಡೇಸ್ ಒಂದ್ ಮನುಷ್ಯ ಬದುಕ್ತಾನೆ ಅಂತಂದ್ರೆ ಅರ್ಥ ಮಾಡ್ಕೊಳ್ರಿ 40,000 crore ಅವನ ಹತ್ರ ಇದೆ ಅಂತ. 1 day equals to 1 crore ಅಂತ ಹೇಳ್ಬಿಟ್ಟು ಇವಾಗ ನಾಳೆ ನಾನು 1 crore ನಾನು ಲೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ವಾಟ್ ಐ ವಿಲ್ ಟ್ರೈ ಸಮ್ ಹೌ ಟು ಸೇವ್ ದಟ್ ಮನಿ ಅಂಡ್ ಇನ್ವೆಸ್ಟ್ಮೆಂಟ್ ದಟ್ ಮನಿ ದಟ್ ಸಮ್ವೇರ್. ಬಟ್ ನಾನು ಹೇಳ್ತೇನೆ ಇನ್ವೆಸ್ಟ್ ದಟ್ ಟೈಮ್ ಇನ್ ದ ಎಟರ್ನಲ್ ಲೈಫ್. ಯು ವಿಲ್ ರಿಪ್ ಅಂಡ್ ಹಾರ್ವೆಸ್ಟ್ ಇನ್ ದ ಕಮಿಂಗ್ ಡೇಸ್. ಇನ್ ದ ಕಿಂಗ್ಡಮ್ ಆಫ್ ಗಾಡ್ ಯುವರ್ ನೇಮ್ ವಿಲ್ ಬಿ ರಿಮೆಂಬರ್ಡ್ ಅಂತ. Hallelujah. The best thing a person, a believer can invest his time, his fortune in antandre it is for the ministry, it is for the fellowship of God, it is for the communion of God, it is to walk with the Lord and it is to be one with him. It is your ಏನಂತ ಹೇಳ್ಬೋದು ಮೀನಿಂಗ್ಫುಲ್ ಟೈಮ್ ಅಂತ ಹೇಳ್ಬೋದು. ಹಾಲೆಲೂಯಾ. ಆ ಇನ್ವೆಸ್ಟ್ಮೆಂಟ್ ನಾವು ವೇಸ್ಟ್ ಮಾಡಬಾರ್ದು. ಹಾಲೆಲೂಯಾ. ಯಾವ್ದಾದ್ರು ಒಂದು ಥಿಂಗ್ಸ್ ನ ಒಂದು 3 ಥಿಂಗ್ಸ್ ನ ರೈಟ್ ಡೌನ್ ಮಾಡ್ರಿ, ನೇಮ್ ಇಟ್ ಮಾಡ್ರಿ. ನೀವು ಹೇಳ್ರಿ ಈ ಒಂದು ಥಿಂಗ್ಸ್ ಇಂದ ನನ್ನ ಟೈಮ್ ವೇಸ್ಟ್ ಆಗ್ತದೆ, ಈ ಥಿಂಗ್ಸ್ ನಾನು ದೇವರಿಗೆ ಕೊಡ್ತೇನೆ, ಈ ಥಿಂಗ್ಸ್ ನನ್ನ ಲೈಫ್ ಅಲ್ಲಿ ಇನ್ನ ಮೋರ್ ಮೀನಿಂಗ್ ಆಡ್ ಆನ್ ಮಾಡ್ತದೆ. ರೈಟ್ ಡೌನ್ ಮಾಡ್ಕೊಳ್ಳಿ, ಬರ್ಕೊಳ್ರಿ. ಆ ಥಿಂಗ್ಸ್ ನ ದೇವರಿಗೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ರಿ. ಅವಾಗ ನಮ್ಮ ಲೈಫ್ ಇನ್ನ ಜಾಸ್ತಿ ಮೀನಿಂಗ್ ಆಗಿರ್ತದೆ. ನಮ್ಮ ಲೈಫ್ ನಲ್ಲಿ ಇನ್ನ ದೇವರಿಗಾಗಿ ನಾವು ಏನಾದ್ರೂ ಮಾಡ್ಲಿಕ್ಕೆ ನಮ್ಗೆ ಸಮಯ ಸಿಗ್ತದೆ. ಹಾಗಾಗಿ ನಾವು ನೋಡ್ತಾ ಇರುವಾಗ ನಮ್ಮ ಒಂದು ಲೈಫ್ ಹಾಗೆ ಹೋಗ್ತಾ ಇರ್ತದೆ, ಮುಂದಕ್ಕೆ ಹೋಗ್ತಾ ಇರ್ತದೆ. ಆದ್ರೆ ನೆನ್ನೆಯಿಂದ ನಾವು ಗೇನ್ ಮಾಡಕ್ಕಾಗಲ್ಲ, ನಾಳೆನ ನಾವು ಲೂಸ್ ಮಾಡಕ್ಕಾಗಲ್ಲ. ಇವಾಗಿರುವಂತದನ್ನ ನಾವು ಯೂಸ್ ಮಾಡ್ಕೊಳ್ಬೇಕು. ಅದನ್ನ ನಾವು ಯೂಸ್ ಮಾಡ್ಬೇಕು ಅಂತಂದ್ರೆ ಯೂಸ್ ಇಟ್ ಬೆಟರ್. ಯೂಸ್ ಇಟ್ ಏನಂತ ಹೇಳ್ಬೋದು, ಒಂದು ರೀತಿಯಲ್ಲಿ ಎಲ್ಲಾ ಕಡೆಯಿಂದ ವೈಸ್ ಆಗಿರ್ಬೇಕು, ಬೆಟರ್ ಆಗಿರ್ಬೇಕು ಅಂತಂದ್ರೆ ಡೂ ಇಟ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. Hallelujah. You will reap and harvest. Hallelujah. Whatever you are doing for the kingdom of God is like a seed that you are placing on the ground. On your field you are placing ಏನಂತ ಹೇಳ್ಬೋದು ಆ seeds, and one day it will give a shelter for you. It will be a harvest for you. It will be ಏನಂತ ಹೇಳ್ಬೋದು a multiplication of blessings for you. ಅವ್ನು ಅನ್ಕೊಳ್ಬೋದು, ಅಯ್ಯೋ ನಾನು ಏನ್ ಮಾಡ್ತಾ ಇದ್ದೆ, ದಿನ ಬೆಳಗ್ಗೆ ನಾನು ಎದ್ದು ಹೋಗಿ ನನ್ನ ಹೊಲ ಎಷ್ಟು ಅಂತಂದ್ರೆ ಫಾರ್ ಎಕ್ಸಾಂಪಲ್ 1 ಎಕರೆ ಹೊಲ ಇದೆ ಅನ್ಕೊಳ್ರಿ. 1 ಎಕರೆ ಹೊಲ ನಾನು ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಆ 1 ಎಕರೆ ಹೊಲದಲ್ಲಿ ನಾನು ನಡ್ಕೊಂಡು ಹೋಗಿ ಅಲ್ಲಿ ದೂರದಲ್ಲಿ ಒಂದು ವ್ಯಕ್ತಿ ಇದ್ದಾನೆ, ಅವನ ಹತ್ರ ನಾನು ಕೆಲಸ ಮಾಡ್ತೇನೆ. ನನ್ನ ಲೈಫ್ ಲಾಂಗ್ ಕೆಲಸ ಮಾಡ್ತಾ ಇದ್ದೆ. 10 ವರ್ಷ ಮಾಡಿದೆ, 15 ವರ್ಷ ಮಾಡಿದೆ, 20 ವರ್ಷ ಮಾಡಿದೆ ಅಂತ ಎಕ್ಸಾಂಪಲ್ ಇಟ್ಕೊಳ್ರಿ. ಆದ್ರೆ ಇವ್ನ ಏನ್ ಮಾಡ್ತಾ ಇದ್ದ, ಸುಮ್ನೆ ಹಾಗೆ ಅವ್ನು ಹೋಗುವಾಗ ಯಾಕೆ ಹಾಗೆ ಹೋಗೋದು ಅಂತ ಅವನ ಹೊಲದಲ್ಲಿ ಕಾಳುಗಳು ಬಿಸಾಕಿ 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 ಹೋದ. ಆದ್ರೆ ಅವನು ಆ ವ್ಯಕ್ತಿ ಹತ್ರ ಎಷ್ಟು ಕೆಲಸ ಮಾಡಿ ದುಡ್ದ, ಅದು ಅವ್ನಿಗೇನು ಕೂಡ ಫಲ ಕೊಡ್ಲಿಲ್ಲ. ಒಂದು ದಿನ ಯಜಮಾನ ಸಂಬಳ ಕೊಟ್ಟೆ, ಹೋಗು ನಾಳೆಯಿಂದ ಬರಬೇಡ ಅಂದ್ಬಿಟ್ಟ. ಇವ್ನ ಅದೇ ದಾರಿಯಲ್ಲಿ ಬರುವಾಗ ಯಾವಾಗ ಕೆಳಗಡೆ ನೋಡ್ಕೊಂಡು ಬಿಸಾಕೊಂಡು ಹೋಗ್ತಾ ಇದ್ದ. ಅವತ್ತು ಬರುವಾಗ ದೇವ್ರೇ ಅಂತ ತಲೆ ಎತ್ತಿ ಮೇಲೆ ನೋಡಿದಾಗ ಪ್ಲೆಂಟಿ ಆಫ್ ಫ್ರೂಟ್ ಅವನ ಒಂದು ಹೊಲದಲ್ಲಿ. ಎಲ್ಲಿಂದ ಬಂತು? ಏನೋ ವೇಸ್ಟ್ ಅಂತ ಬಿಸಾಕೊಂಡು ಹೋಗಿದ್ದ ಕಾಳು ಒಂದು ದೊಡ್ಡ ಪ್ಲೆಂಟಿ ಆಫ್ ಏನಾಗಿದೆ, ಹಾರ್ವೆಸ್ಟ್ ಕೊಟ್ಟಿದೆ, ಒಂದು ಫ್ರೂಟ್ ಕೊಟ್ಟಿದೆ. ಅದರಿಂದ ಅವನು ಅನ್ಕೊಂಡು, ಅಯ್ಯೋ ನಾನು ಹೋಗಿ ಕೆಲಸ ಮಾಡ್ತಾ ಇದ್ದಂತ ಆ ವ್ಯಕ್ತಿಗಿಂತ ಐಶ್ವರ್ಯವಂತನ ನಾನು, ಯಾಕೆ ಅಂದ್ರೆ ನನ್ನ ಹೊಲದಲ್ಲಿ ಅಷ್ಟು ಒಂದು ಹಾರ್ವೆಸ್ಟ್ ನನ್ನ ಹತ್ರ ಇದೆ, ನಾನೇ ಕಲ್ವೋದೆ. ಅದೇ ಇನ್ವೆಸ್ಟೆಡ್ ಟೈಮ್. Hallelujah. ಅವನು ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ದ ಅದಾಗ್ಲಿಲ್ಲ, ಬಟ್ ಸ್ವಲ್ಪ ಏನ್ ಕೊಟ್ಟ ಅದು ತುಂಬಾ ದೊಡ್ಡದಾಗಿತ್ತು. ಯಾವಾಗ ಅವ್ನು ಕೆಲಸ ಇಲ್ಲದೆ ಇರುವಾಗ ನಮ್ ಲೈಫ್ ನಲ್ಲಿ ನಾವು ಅನ್ಕೊಳ್ತೇವೆ ನಾನು ಏನಕ್ಕೋ ಕೆಲಸ ಮಾಡ್ತಾ ಇದ್ದೇನೆ ಅಂತ. ಅದು ನಮ್ನ ಏನು ಕೂಡ ಬಿಲ್ಡ್ ಮಾಡೋದಿಲ್ಲ. ನಮ್ಗೆ ಬಿಲ್ಡ್ ಮಾಡೋದು ಏನು ಅಂತಂದ್ರೆ ನಾವು ದೇವ್ರಿಗಾಗಿ ಏನ್ ಮಾಡ್ತಾ ಇದೀವಿ ಅದು ತುಂಬಾ ಪ್ರಾಮುಖ್ಯವಾಗಿ ಬಿಲ್ಡ್ ಮಾಡ್ತದಂತ. Hallelujah. ಹಾಗಾಗಿ ನಾವು ಫೋಕಸ್ ಮಾಡುವಂಥದ್ದು ನಾವು ಏನ್ ಮಾಡ್ತಾ ಇದ್ದೇವೆ, ಏನ್ ಕೆಲಸ ಮಾಡ್ತಾ ಇದ್ದೇವೆ, ದಟ್ ಈಸ್ ಫಾರ್ ಟೆಂಪರರಿ, ಬಟ್ ದಟ್ ಈಸ್ ನಾಟ್ ಅಟ್ ಆಲ್ ಅವರ್ ಫಾರ್ಚೂನ್ ಆರ್ ದಟ್ ಈಸ್ ನಾಟ್ ಅವರ್ ಇನ್ಹೆರಿಟೆನ್ಸ್. ಅದು ನಮ್ಮ ಬ್ಲೆಸ್ಸಿಂಗ್ ಅಲ್ಲ, ಅದು ನಮ್ಮ ಪೋಷನ್ ಅಲ್ಲ, ಅದು ನಮ್ಮ ಒಂದು ರೀತಿಯಲ್ಲಿ ಯಾವ್ದು ಪಾಲಲ್ಲ. ಆದ್ರೆ ನಮ್ಗೆ ಎಲ್ಲಾ ಪಾಲು, ನಮ್ಮ ಪಾನ ದೇವರು ಒಬ್ಬರು. Hallelujah. Anything you do it for the glory of God. Hallelujah. ದೇವರಿಗಾಗಿ ನೀವು ಮಾಡ್ರಿ,
ದೇವ್ರಿಗಾಗಿ ಮಾಡಿದಾಗ ಈ ಮನುಷ್ಯ ಹೇಗೆ ಹಾರ್ವೆಸ್ಟ್ ನ ನೋಡಿ ಖುಷಿ ಪಡ್ತಾನೆ, ಆ ರೀತಿಯಲ್ಲಿ ಒಂದು ದಿನ ಎಟರ್ನಲ್ ಲೈಫ್ ನಲ್ಲಿ ನಿನ್ನ ಹಾರ್ವೆಸ್ಟ್ ನ ನೋಡಿ ನೀನು ಖುಷಿ ಪಡ್ತೀಯ ಅಂತ. ಹಾಲೆಲೂಯ, ಹಾಲೆಲೂಯ. ನೀವು ಹೋಗಿ ಯಾರ್ದು ಹತ್ರ ಎಷ್ಟೇ ಕೆಲಸ ಮಾಡಿದ್ರು, ಲೈಫ್ ಲಾಂಗ್ ಕೆಲಸ ಮಾಡಿದ್ರು, ಅವ್ರು ನಿಮ್ನ ಖಾಲಿ ಕೈಯಲ್ಲಿ ಕಳಿಸ್ಬಿಡ್ತಾರೆ. ಅವ್ರು ನಿಮ್ಗೆ ಏನಂತ ಹೇಳ್ಬೋದು, ಒಂದ್ ರೀತಿಯಲ್ಲಿ ಕೊಡುವಂತ ಸ್ವಲ್ಪ ಒಂದು ದುಡ್ಡು ಕೂಡ ನಿಮ್ ಲೈಫ್ ನಲ್ಲಿ ಏನು ಮಾಡ್ಕೊಳಕ್ ಆಗಲ್ಲ. ಆದ್ರೂ ನೀವು ದೇವ್ರಿಗಾಗಿ ಏನಾದ್ರು ಮಾಡಿ ಆ ಒಂದು ಸೀಡ್ ಅನ್ನ ಹಾಕ್ತಾ ಇರೋ ದೇವ್ರ ಒಂದು ದಿನ ಫಲ ಕೊಡುತ್ತೆ, ಒಂದು ದಿನ ಫಲ ಕೊಡುತ್ತೆ. 100% ನಿಮ್ ಈ ಲೋಕ ಡಿಸಪಾಯಿಂಟ್ ಮಾಡ್ಬೋದು, ದೇವರ ವಾಕ್ಯ ಡಿಸಪಾಯಿಂಟ್ ಮಾಡಲ್ಲ. ದೇವರು ಡಿಸಪಾಯಿಂಟ್ ಮಾಡಲ್ಲ, ನಿಮ್ಮ ನಂಬಿಕೆ ಡಿಸಪಾಯಿಂಟ್ ಮಾಡಲ್ಲ, ನೀವು ಹಾಕಿರುವಂತ ಸೀಡ್ ಡಿಸಪಾಯಿಂಟ್ ಮಾಡಲ್ಲ. ನಿಮ್ಮನ್ನ ಒಂದಿನ ಹಾರ್ವೆಸ್ಟ್ ಏನ್ ಮಾಡ್ಬೇಕಂತೆ, ಹಾರ್ವೆಸ್ಟ್ ಕುಯ್ಯುವಂತೆ ಮಾಡ್ತದೆ. ಹಾಲೆಲೂಯ. ದೋಸ್ ಹೂ ಸೋ ಇನ್ ಟಿಯರ್ಸ್ ಶಾಲ್ ರೀಪ್ ಇನ್ ಜಾಯ್. ಅಳುತ್ತಾ ಬಿತ್ತುವವನು ಹಾಡುತ್ತಾ ಕೊಯ್ಯುವನು. ಹಾಲೆಲೂಯ, ಹಾಲೆಲೂಯ. ಕೀರ್ತನೆಗಳು 126ನೇ ಒಂದು ಸಾರಿ ಓದ್ಕೊಳ್ಳೋಣ. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ಹಾಲೆಲೂಯ. ಇದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ನಮ್ಗೆ ಕೊಟ್ಟಿರುವಂತ ಮೀನಿಂಗ್ಫುಲ್ ಏನು ಅಂತಂದ್ರೆ, ನಾವು ಅರ್ಥ ಮಾಡ್ಕೊಳ್ರಿ, ಒನ್ ಈಸ್ ಲೈಫ್ ಅಂಡ್ ಸೆಕೆಂಡ್ ಈಸ್ ಟೈಮ್. ಹಾಲೆಲೂಯ. ಆ ಟೈಮ್ ಅನ್ನ ನಾವು ಯೂಸ್ ಮಾಡ್ಕೊಳ್ಬೇಕು. ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಅಳುತ್ತಾ ಬೀಜ ಹಾಕ್ತಾ ಇದ್ದೇವೆ. ಹೌದು, ನೀವು ಅಳುತ್ತಾ ಬೀಜ ಹಾಕ್ತಾ ಇದ್ರೆ, ಬಟ್ ನೀವು ಹಾಡುತ್ತಾ ಕೊಯ್ತೀರಾ. ಒಂದು ಒಳಗಡೆ ಖುಷಿ, ಹಾಡುತ್ತಾ ಕೊಯ್ಯೋದು, ಓ ದೇವ್ರು ನನ್ಗೆ ಒಳ್ಳೇದು ಮಾಡಿದ್ರು ಅಂತ. ಅವ್ನ ಮನ್ಸಲ್ಲಿ ಅನ್ಕೊಳ್ತಾ, ನಾನು ಎಷ್ಟು ವರ್ಷ ನನ್ನ ಯಜಮಾನ್ಗಾಗಿ ಕೆಲಸ ಮಾಡಿದೆ, ಅವನೇನು ಮಾಡ್ಲಿಲ್ಲ, ಆದ್ರೆ ಈ ಹೊಲದಕ್ಕೆ ನಾನು ಕೇರೆ ಮಾಡಿಲ್ಲ, ಆದ್ರೆ ಈ ಹೊಲ ನನ್ಗೆ ಪ್ಲೆಂಟಿ ಆಫ್ ಹಾರ್ವೆಸ್ಟ್ ಕೊಡ್ತು ಅಂತ. ಹಾಲೆಲೂಯ. ಆ ರೀತಿಯಲ್ಲಿ ನಮ್ಗೆ ಏನ್ ಥಿಂಗ್ಸ್ ಈ ಒಂದು ದಿನ ನಮ್ ಕಣ್ಣಿಗೆ ಚಿಕ್ಕದಾಗಿ ಕಾಣ್ತದೆ. ಅಯ್ಯೋ, ಯಾವಾಗ ಪ್ರೇಯರ್ ಮಾಡಿ, ಏನ್ ಯಾವಾಗ ಬ್ರದರ್ ಪ್ರೇಯರ್ ಮಾಡಿ ಅಂತಾರೆ. ಯಾವಾಗ ದೇವ್ರ ವಾಕ್ಯ ಓದಿ, ಯಾಕೆ ಯಾವಾಗ ದೇವ್ರ ವಾಕ್ಯ ಓದಿ, ನನ್ಗೆ ಏನ್ ಬೇರೆ ಕೆಲಸ ಇಲ್ವಾ? ನನಗೆ ಬೆಳಗ್ಗೆ ಇಷ್ಟು ಕೆಲಸ ಇದೆ, ಸಾಯಂಕಾಲ ಇಷ್ಟು ಕೆಲಸ ಇದೆ, ರಾತ್ರಿ ಇಷ್ಟು ಬಿಸಿ ಆಗಿದ್ದೀನಿ, ನಾನು ಇಷ್ಟು ಬಿಸಿ ಆಗಿದ್ದೀನಿ ಹೇಳ್ತಾರೆ. ಆದ್ರೆ ಅವ್ರು ನೋಡ್ತಾ ಇರೋದೇನು ಅಂತಂದ್ರೆ, ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಅವರ ಜೊತೆಗೆ ಇರುವಂತ ಒಂದು ಬೀಜವನ್ನ, ಒಂದು ಹೊಲವನ್ನ, ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನ ತುಂಬಾ ಚಿಕ್ಕದಾಗಿ ನೋಡ್ತಾರೆ. ಒಂದು ದಿನ ಹಾರ್ವೆಸ್ಟ್ ಕೊಯ್ಯುವಂತ ಟೈಮ್ ನಲ್ಲಿ ಯಾರು ನಂಬಿಕೆಯಿಂದ ಬೀಜ ಹಾಕಿದ್ರು, ಅವರು ದೊಡ್ಡ ಹಾರ್ವೆಸ್ಟ್ ಕೊಯ್ತಾ ಇದ್ದಾರೆ. ಯಾರು ಅವ್ರ ಲೈಫ್ ನಲ್ಲಿ ಎಲ್ಲ ಬರೀ ಕೆಲಸ ಈ ಲೋಕದ ವಿಚಾರಗಳಲ್ಲಿ ಇದ್ರು, ಅವ್ರ ಮೀನಿಂಗ್ ಅರ್ಥ ಮಾಡ್ಕೊಂಡಿಲ್ಲ, ಲೈಫ್ ಮೀನಿಂಗ್ ಅರ್ಥ ಮಾಡ್ಕೊಂಡಿಲ್ಲ, ಟೈಮ್ ಇನ್ವೆಸ್ಟ್ಮೆಂಟ್ ಮೀನಿಂಗ್ ಅರ್ಥ ಮಾಡ್ಕೊಂಡಿಲ್ಲ, ಅವರ ಒಂದು ಹೊಲದಲ್ಲಿ ಏನೂ ಸಿಕ್ಕೋದಿಲ್ಲ. ಅದರ ಪಕ್ಕದ ಹೊಲ ನೋಡುವಾಗ, ದ ಮ್ಯಾನ್ ಹೂ ಇನ್ವೆಸ್ಟೆಡ್ ಇನ್ ಟೈಮ್, ದ ಇನ್ವೆಸ್ಟೆಡ್ ಇಸ್ ಲೈಫ್ ಫಾರ್ ಗಾಡ್ ಇಸ್ ಕಂಪ್ಲೀಟ್ಲಿ ರಿಜಾಯ್ಸಿಂಗ್ ಇನ್ ಹಿಸ್ ಪ್ಲೆಂಟಿ ಆಫ್ ಹಾರ್ವೆಸ್ಟ್. ಹಾಲೆಲೂಯ. ನನ್ಗೆ ಏನ್ ವ್ಯತ್ಯಾಸ? ನೀನ್ ಜೀವನ ಪೂರ್ತಿ ಯಾರಿಗೋಸ್ಕರನೇ ಕೆಲಸ ಮಾಡಿದೆ, ಜೀವನ ಪೂರ್ತಿ ನಿನಗೋಸ್ಕರ ಕೆಲಸ ಮಾಡ್ಕೊಂಡೆ, ಜೀವನ ಪೂರ್ತಿ ಹಾಗೆ ಕಳೆದ್ಬಿಟ್ಟೆ. ಆದ್ರೆ ಆ ವ್ಯಕ್ತಿ ದೇವರ ಮೇಲೆ ನಂಬಿಕೆ ಇಟ್ಟು, ಆ ವ್ಯಕ್ತಿ ತನ್ನ ಸಮಯವನ್ನು ದೇವರಿಗೆ ಕೊಟ್ಟು, ತನ್ನ ಜೀವಿತವನ್ನ ದೇವರಿಗೆ ಕೊಟ್ಟು, ಅಳುತ್ತಾ ಬಿತ್ತದ, ಹಾಡುತ್ತಾ ಕೊಯ್ತಾ ಇದ್ದಾರೆ. ನೀನು ಹಾಡುತ್ತಾನೇ ಇದ್ದೆ, ಈಗ ಅಳುತ್ತೀಯ ನೀನು ಅನ್ನೋಂಥ ಪರಿಸ್ಥಿತಿಗಳು ಬರ್ತದೆ. ಹಾಲೆಲೂಯ. ಹಾಗಾಗಿ ನಮ್ಮ ಲೈಫ್ ಇನ್ನ ಮೀನಿಂಗ್ಫುಲ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ಗಿವ್ ಗಾಡ್ ಯುವರ್ ಟೈಮ್. ದೇವರು ನಿಮ್ಗೆ ಕೊಟ್ಟಿರುವಂತ ಇನ್ವೆಸ್ಟ್ಮೆಂಟ್ ಏನು ಅಂದ್ರೆ ಟೈಮ್. ನಿಮ್ಗೆ ದೇವ್ರಿಗೆ ಏನು ಕೊಡಕ್ಕಾಗ್ತಲ್ಲ, ದೇವ್ರಿಗೆ ಮೊದಲನೇದಾಗಿ ಟೈಮ್ ಕೊಡಿ. ಲೈಫ್ ಕೊಡೋದು ಇಂಪಾರ್ಟೆಂಟ್, ಬಟ್ ಆದ್ರೆ ಆ ಲೈಫ್ ಕೊಟ್ಟ ಮೇಲೆ ನಮ್ ಲೈಫ್ ಬಂದಂಗೆ ನಾವು ಇರೋದಲ್ಲ. ವಿ ಹ್ಯಾವ್ ಟು ಗಿವ್ ಟೈಮ್ ಟು ಗಾಡ್. Hallelujah. The more you give time to God, the more you will increase in wisdom, increase in favor, increase in ಅಂತ ಹೇಳ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲಿ ನೀವು ಇನ್ಕ್ರೀಸ್ ಆಗ್ತೀರಾ. Hallelujah. ಮೊದಲನೇದಾಗಿ ನಾವು ಈ ಒಂದು ಸಂದೇಶವನ್ನು ಸ್ಟಾರ್ಟ್ ಮಾಡ್ಕೊಂಡಾಗ ನಾವು ಏನೇನ್ ಥಿಂಗ್ಸ್ ನಾವು ನೋಡ್ಕೊಂಡ್ರಿ ಅಂದ್ರೆ, ಗಾಡ್ ಮಸ್ಟ್ ಬಿ ಅವರ್ ಸಲ್ವೇಷನ್, ಗಾಡ್ ಮಸ್ಟ್ ಬಿ ಅವರ್ ಶೀಲ್ಡ್, ಗಾಡ್ ಮಸ್ಟ್ ಬಿ ಅವರ್ ಸ್ಟ್ರೆಂತ್. ಮತ್ತೆ 4ನೇ ಪಾಯಿಂಟ್ ಇನ್ನೊಂದು ಹೇಳಲಿಕ್ಕೆ ಹೋಗ್ತೇನೆ, ಗಾಡ್ ಮಸ್ಟ್ ಬಿ ಅವರ್ ಶೆಲ್ಟರ್ ಅಂತ. Hallelujah. He should be our shelter. Hallelujah. ನಾವು ಎಲ್ಲೇ ಹೋದ್ರೂ ಕೂಡ ನಮಗೆ ಒಂದು ಶೆಲ್ಟರ್, ಒಂದು ಮನೆ ಅಂತ ಇರ್ತದೆ. ಅವ್ರು ನಮ್ಮ ಶೆಲ್ಟರ್ ನಾವು ಆರಾಮಾಗಿ, ಏನೋ ಟೆನ್ಷನ್ ಇಲ್ಲ, ಹೋಗ್ತೀವಿ, ಮಲ್ಕೊಂತೀವಿ. ಮನೆಗೆ ಬಂದ್ರೆ ಒಂದು ಖುಷಿ, ಮನೆಗೆ ಬಂದ್ರೆ ಒಂದು ನೆಮ್ಮದಿ, ಮನೆಗೆ ಬಂದ್ರೆ ಒಂದು ಸಮಾಧಾನ. ಅದು ನಮ್ಗೆ ದೇವರಲ್ಲಿ ಇರ್ತದೆ. ಹಾಲೆಲೂಯಾ. ನಮ್ಮ ಒಂದು ಶೆಲ್ಟರ್ ಯಾವುದು ಅಂತಂದ್ರೆ ದೇವ್ರೆ. ಹಾಲೆಲೂಯಾ. ಸ್ಯಾಲ್ವೇಷನ್ ಸಿಕ್ಕತ್ತೆ, ಶೀಲ್ಡ್ ದೇವರಾಗಿರ್ತಾರೆ, ಸ್ಟ್ರೆಂತ್ ಕೂಡ ದೇವರಿಂದ ಬರುತ್ತೆ, ಫೇತ್ ಕೂಡ ನಮ್ಗೆ ಇದೆ. ಆದ್ರೆ ದೇವರು ನಮ್ಗೆ ಶೆಲ್ಟರ್ ಆಗಿದ್ದಾರೆ. ನಮ್ಮ ಪ್ರತಿ ಒಂದು ನೀಡ್ಗೆ ದೇವರು ನಮ್ಮನ್ನ ಪ್ರೊವೈಡ್ ಮಾಡ್ತಾರೆ. ಅಲ್ಲಿ ಯು ಶುಡ್ ಲುಕ್ ಟು ಹಿಮ್. ನಿಮ್ಮ ಲೈಫ್ ಯಾವಾಗ ಜಾಸ್ತಿ ಮೀನಿಂಗ್ಫುಲ್ ಆಗಿರ್ತದೆ ಅಂತಂದ್ರೆ, ಈವನ್ ಇನ್ ದ ಫೆಮೈನ್ ಈ ಗಾಡ್ ಪ್ರೊವೈಡ್ಸ್ ಯು ಅಂತ. ಹಲ್ಲೆಲೂಯಾ. ಕಂಪ್ಲೀಟ್ ಆಗಿ 3.5 ವರ್ಷ ಇಸ್ರಾಯೇಲಲ್ಲಿ ಮಳೆನೇ ಬರೋದಿಲ್ಲ, ಇಸ್ರಾಯೇಲಲ್ಲಿ ಬೆಳೆನೇ ಆಗೋದಿಲ್ಲ. ಆದ್ರೆ ಎಲಿಯಾಗೆ ಮಾತ್ರ ಬೆಳಗ್ಗೆ ಸಾಯಂಕಾಲ ರೊಟ್ಟಿ ಮತ್ತೆ ಒಂದು ತುಂಡು ಮಾಂಸ ಬರ್ತಾ ಇತ್ತು, ಕಾಗೆ ತಂದ್ಕೊಡ್ತಾ ಇತ್ತು ಅವನಿಗೆ. Hallelujah. God was his shelter.
ಅವನೇನ್ ಟೆನ್ಷನ್ ಮಾಡ್ಕೊ, ಕೆರೆ ತಳ್ಳ ನೀರು ಬತ್ತು ಹೋಗುವವರೆಗೂ ಕೂಡ ಅಲ್ಲೇ ಇರ್ತಾನೆ. ಅದಾದ್ಮೇಲೆ ಏನಾಯ್ತು, ಗಾಡ್ ಟುಕ್ ಕೇರ್ ಆಫ್ ಎಲಿಯಾ. ಇಟ್ಟೋಳ್ ಆಯ್ತು, ನೀರು ಬತ್ತೋಗಿದೆ, ಹೋಗು ವಿಧವೆ ಚಫರತ್ಗೆ ಹೋಗು, ಅಲ್ಲಿ ವಿಧವೆ ಇದ್ದಾಳೆ ಅವ್ರ ಮನೇಲಿರೋ, ಆ ವಿಧವೆಗೆ ನಾನು ಆಜ್ಞಾಪಿಸಿದ್ದೇನೆ ನಿನ್ನ ಸಾಕುವುದಕ್ಕೆ. ಗಾಡ್ ಟುಕ್ ಕೇರ್ ಆಫ್ ಹಿಮ್. ಹಲ್ಲೆಲೂಯಾ. ಇವತ್ತು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಲೈಫ್ ಇನ್ನ ಮೀನಿಂಗ್ಫುಲ್ ಹೇಗೆ ಆಗ್ತದೆ ಅಂತಂದ್ರೆ, ನಾವು ದೇವರನ್ನ ಯಾವಾಗ ಕೂಡ ನಮ್ಮ ಮುಂದೆ ಇಟ್ಟುಕೊಂಡಿರ್ಬೇಕು. ಯಾವಾಗಲೂ ಕೂಡ ಗಾಡ್ ಶುಡ್ ಬಿ ಅವರ್ ಶೆಲ್ಟರ್, ಗಾಡ್ ಶುಡ್ ಬಿ ಅವರ್ ಶೀಲ್ಡ್, ಗಾಡ್ ಶುಡ್ ಬಿ ಅವರ್ ಸಲ್ವೇಷನ್, ಗಾಡ್ ಶುಡ್ ಬಿ ಅವರ್ ಸ್ಟ್ರೆಂತ್ ಅಂತೆ. ಹಲ್ಲೆಲೂಯಾ. ಇದೆಲ್ಲ ಎಸ್ 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 ಇರುವಾಗ ದೇರ್ ವಿಲ್ ಬಿ ಎನ್ ಎಸ್ ಇನ್ ಅವರ್ ಲೈಫ್. Hallelujah, hallelujah. God will say, yes, my son, yes ಅಂತ ಹೇಳ್ತಾರೆ. Hallelujah. ಹಾಗಾಗಿ ಈ ವಾಕ್ಯಗಳನ್ನ ನಾವು ಕೇಳುವಾಗ there is a two biggest examples from the Bible, a lifetime example ಅಂತ ಹೇಳ್ಬೋದು. They were completely totally perfect and focused on God. They never wavered from their faith. They never wavered from their ಏನಂತ ಹೇಳುವ positions before God ಅಂತ ಹೇಳ್ಕೊಳ್ಳೋಣ. One from the New Testament and one from the Old Testament. New Testament ನಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ is none other than Paul the Apostle. Hallelujah. ಈ ವ್ಯಕ್ತಿ ಅಪೋಸ್ತಲ್ ಪಾಲ್ ಅವ್ರ ನಂಬಿಕೆಯಿಂದ ಬಿದ್ದು ಹೋಗ್ಲಿಲ್ಲ. Hallelujah. ದೇವರ ಮೇಲೆ ನಂಬಿಕೆ ಇಟ್ಟಿದ್ರು. ಅವರ ಟೈಮ್ ಕಂಪ್ಲೀಟ್ ಆಗಿ ದೇವರಿಗೆ ಇನ್ವೆಸ್ಟ್ ಮಾಡಿದ್ರು, ಅವರ ಲೈಫ್ ಅನ್ನ ದೇವರಿಗೆ ಇನ್ವೆಸ್ಟ್ ಮಾಡಿದ್ರು. ಅವ್ರು ಎಲ್ಲಿ ಹೋದ್ರು ಕೂಡ ಅವ್ರಿಗೆ ಕಾಯ್ತಾ ಇದ್ದಿದ್ದು ಏನು ಅಂತಂದ್ರೆ ಹಿಂಸೆ. Hallelujah. Persecution was ahead of Paul. Always wherever he was going, the persecution was behind him. ಅವ್ರು ಏನ್ ಮಾಡ್ಲಿಲ್ಲ, ಬೇಜಾರು ಮಾಡ್ಕೊಂಡಿಲ್ಲ, ಅವ್ರು ಗಿವ್ ಅಪ್ ಮಾಡ್ಲಿಲ್ಲ. ಅವ್ರಿಗೆ ದೇವ್ರೇ ಸ್ಯಾಲ್ವೇಷನ್, ಶೀಲ್ಡ್, ಫೇತ್, ಮತ್ತೆ ಏನನ್ಬೋದು, ಒಂದು ಸ್ಟ್ರೆಂತ್, ಒಂದು ಶೆಲ್ಟರು ಎಲ್ಲ ದೇವರಾಗಿದ್ರು. ಹಾಲೆಲ್ಲೂಯಾ. ಹೌ ಬ್ಯೂಟಿಫುಲ್. ಗಾಡ್ ಬಿಕಮ್ಸ್ ಅವರ್ ಶೀಲ್ಡ್, ಫೇತ್ ಅಂಡ್ ಏನಂತ ಸ್ಯಾಲ್ವೇಷನ್, ಶೆಲ್ಟರ್ ಅಂಡ್ ಸ್ಟ್ರೆಂತ್. ನಾವು ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಡೆಡಿಕೇಟೆಡ್ ಆಗಿರುವಾಗ ಗಾಡ್ ವಿಲ್ ಪ್ರೊಟೆಕ್ಟ್ ಅಸ್ ಫ್ರಮ್ ಎವ್ರಿವೇರ್. ಹಾಲೆಲ್ಲೂಯಾ. ಪಾಲ್ ಏನೇ ಆದ್ರೂ ಕೂಡ he was boldly proclaiming the gospel. He was so focused on Jesus. He was so focused on God. Nothing was able to stop his message for the continents, for the countries, for the places, wherever he stepped his foot. Hallelujah, hallelujah. ಆ ರೀತಿಯಲ್ಲಿ ನಾವು ಇರಬೇಕು. Paul invested his life to gospel. Paul invested his life for the ministry. Paul invested everything of his ಅಂತ. Hallelujah. ಏನೆಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟ. So we should be. Hallelujah. 2 ತಿಮೋಥಿ 4:6 ವಚನ ವಾಕ್ಯ ರೀತಿ ಇರುತ್ತದೆ, ಯಾಕೆಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ, ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ ಅಂತ. Hallelujah. ಎಂಡ್ ಆಗಿದೆ ಪಾಲ್ ಲೈಫ್. ಅವ್ರ ವಾಕ್ಯದಲ್ಲಿ ಮತ್ತೆ ಮುಂದೆ ಹೇಳ್ತಾನೆ, ಶ್ರೇಷ್ಠವಾದ ಹೋರಾಟವನ್ನು ನಾನು ಮಾಡಿದ್ದೇನೆ ಅಂತ. ಆದ್ರೆ ನಾನು ಹೇಗೆ ಮುಗಿಸ್ತಾ ಇದ್ದೇನೆ ಅಂತಂದ್ರೆ, ನಾನು ಪಾನದ್ರವ್ಯವಾಗಿ ಅರ್ಪಿತವಾಗಿ, ಐ ಹ್ಯಾವ್ ಬೀನ್ ಪೋರ್ಡ್ ಔಟ್ ಆಸ್ ಎ ಡ್ರಿಂಕ್ ಆಫರಿಂಗ್. ಹಾಲೆಲೂಯಾ. ಅವನ ಲೈಫ್ ಅನ್ನ ದೇವರಿಗೆ ಒಂದು ಆಫರಿಂಗ್ ಆಗಿ ಕೊಟ್ಬಿಟ್ಟಿದ್ದಾನೆ. ಹಾಲೆಲೂಯಾ. ಒಂದು ಡ್ರಿಂಕ್ ಆಫರಿಂಗ್ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಅದು ಏನಂತಂದ್ರೆ ನಾವು ದೇವರಿಗೆ ಎಲ್ಲವನ್ನು ಒಪ್ಪಿಸ್ಕೊಡುವಂತೆ ಅಂತ. ನಮ್ಮನ್ನ ನಾವು ಕಂಪ್ಲೀಟ್ ಆಗಿ ದೇವರ ಮುಂದೆ ಉಯ್ದು ಬಿಡುವಂತೆ. ಆ ತರ ಒಂದು ಆಫರಿಂಗ್ ಆಗಿ ದೇವರಿಗೆ ನಾನು ಕೊಟ್ಟು ಬಿಟ್ಟಿದ್ದೇನೆ ಅಂತ ಪಾಲ್ ಹೇಳ್ತಾ ಇರುವಾಗ, ನಾವು ಕೂಡ ನಮ್ಮ ಲೈಫ್ ನಲ್ಲಿ ಎಷ್ಟು ನಾವು ಕೊಡ್ತಾ ಇದ್ದೇವೆ, ಎಷ್ಟು ನಾವು ಬಿಡ್ತಾ ಇದ್ದೇವೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಹಾಲೆಲೂಯಾ. ಬರೀ ನಾವು ದುಡ್ಡು ಕೊಡೋದು ಆಫರಿಂಗ್ ಅಲ್ಲ, ಬರೀ ನಾವು ಏನಂತ ಹೇಳ್ಬೋದು, ಚರ್ಚ್ಗೆ ಏನಾದ್ರೂ ಒಂದು ಥಿಂಗ್ಸ್ ನ ಆಡ್ ಆನ್ ಮಾಡ್ಕೊಳ್ಳೋದು ಆಫರಿಂಗ್ ಅಲ್ಲ, ಬರೀ ನಾವು ಯಾರಿಗೋ ಒಬ್ಬರಿಗೆ ಹಣ ಸಹಾಯ ಮಾಡ್ತೇವೆ ಅಂತ ಆಫರಿಂಗ್ ಅಲ್ಲ, ಬಡವರಿಗೆ ಕೃಪೆ ಕೊಡ್ತೇವೆ, ರೋಡಲ್ಲಿ ಇರೋರಿಗೆ ಊಟ ಕೊಡ್ತೇವೆ, ಅಥವಾ ಬೇರೆ ಯಾರಿಗೋ ಏನೋ ಮಾಡ್ತೇವೆ ಅನ್ನೋದು ಆಫರಿಂಗ್ ಅಲ್ಲ. ನನ್ನನ್ನ ಎಷ್ಟು ದೇವರಿಗೆ ಕೊಡ್ತಾ ಇದ್ದೇನೆ ಅನ್ನೋದು ಆಫರಿಂಗ್. ಈ ಒಂದು ದಿನ ಅರ್ಥ ಮಾಡ್ಕೊಳ್ಳೋಣ, ಪಾಲ್ ಅವರನ್ನೇ ಕೊಡ್ತಾ ಇದ್ದಾರೆ. ಯಾವ್ದಕ್ಕೆ ಕೊಡ್ತಾ ಇದ್ದಾರೆ? ಇಸ್ ಗಿವಿಂಗ್ ಹಿಮ್ಸೆಲ್ಫ್ ಫಾರ್ ಗಾಡ್. ಅಂದ್ರೆ ವಾಟ್ ಎವರ್ ಇಸ್ ಬೀಂಗ್ ಗಿವಿಂಗ್ ಟು ಗಾಡ್, ಇಟ್ ಈಸ್ ಅಡ್ರೆಸ್ಡ್ ಆಸ್ ಎ ಪರ್ಸಿಕ್ಯೂಷನ್. ಗಿವಿಂಗ್ ಟು ವಾಟ್? ಗಿವಿಂಗ್ ಟು ಗಾಡ್ ಇಸ್ ಇನ್ ದಿಸ್ ವರ್ಲ್ಡ್ ದೇ ವಿಲ್ ಅಕ್ಸೆಪ್ಟ್ ಇಟ್ ಆಸ್ ಎ ಪರ್ಸಿಕ್ಯೂಷನ್. ಪೀಪಲ್ ವಿಲ್ ಸಿ ಯು ಆಸ್ ಎ ಟಾರ್ಗೆಟ್. ಹಾಲೆಲೂಯಾ. ನಿನ್ನನ್ನ ಒಂದು ಟಾರ್ಗೆಟ್ ಆಗಿ ನೋಡ್ತಾರೆ. ಹಾಲೆಲೂಯಾ. ದೇವರಿಗೆ ಒಪ್ಪಿಸ್ಕೊಡೋದಂದ್ರೆ ದೇವರಿಗೆ ಕೊಡ್ತಾ ಇದ್ದೇನೆ ಅಂತಂದ್ರೆ ಕೊಡ್ತಾ ಇರೋದು ಪರ್ಸಿಕ್ಯೂಷನ್ಗೆ. ಲೈಫ್ ಲಾಂಗ್ ಪರ್ಸಿಕ್ಯೂಷನ್ ಹೊಂದುತ್ತಾ ಬಂದ್ರು. ಯಾರು? ಅಪೊಸ್ತಲ ಪಾಲ್. ಅವ್ರು ಹೇಳ್ತಾ ಇದಾರೆ, ಪರವಾಗಿಲ್ಲ ಆದ್ರೆ ನಾನು ನಂಬಿಕೆ ಇಟ್ಕೊಂಡಿದ್ದೇನೆ. ಹಾಲೆಲೂಯಾ. ಒಂದು ವ್ಯಕ್ತಿಯನ್ನ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡಿದ್ದೇವೆ, ಅಪೊಸ್ತಲ ಪಾಲ್. ಇನ್ನೊಂದು ವ್ಯಕ್ತಿಯನ್ನ ನಾವು ನೋಡ್ಕೊಳ್ಬೇಕು ಹಳೆ ಒಡಂಬಡಿಕೆಯಲ್ಲಿ. ಆ ವ್ಯಕ್ತಿ ಯಾರು ಅಂತಂದ್ರೆ ಯೋಬನ ಏನೇ ಮಾಡ್ರಿ, ಎಷ್ಟು ಶೋಧನೆ ಕೊಡ್ರಿ, ದೇವರ ಮೇಲೆ ಇರೋ ನಂಬಿಕೆ ಬಿಟ್ಟಿಲ್ಲ. ದೇವರಿಗೆ ವಿರುದ್ಧವಾಗಿ ಒಂದು ಮಾತಾಡ್ಲಿಲ್ಲ. ಬೆಂಕಿಯಲ್ಲಿ ಹಾಕಿದ್ರು ಕೂಡ ಅವನು ಚಿನ್ನದಂತೆ, ಅಪ್ಪಟ ಚಿನ್ನದಂತೆ, ಅಪರಂಜಿಯಂತೆ ಅವನು ಇರ್ತಾನೆ. ಅವನೇ ಹೇಳ್ತಾನೆ, ಹಾಲೆಲೂಯಾ,
ದೇವರು ನನ್ನ ಬೆಂಕಿಯಲ್ಲಿ ಹಾಕಿದ್ರು, ನಾನು ಶೋಧಿಸಲ್ಪಟ್ರು, ನಾನು ಅಪರಂಜಿ ಚಿನ್ನದಂತೆ ಮತ್ತೆ ನಾನು ಏನಾಗ್ತೇನಂತೆ, ನಾನು ಅಷ್ಟು ಶೈನ್ ಆಗ್ತೇನೆ, ಅಷ್ಟು ನಾನು ಕ್ಲೀನ್ ಆಗ್ತೇನೆ, ಆದ್ರೆ ನನ್ನಲ್ಲಿ ಯಾವುದು ದೋಷ ಇಲ್ಲ. Hallelujah. That was the attitude. That was the ಏನಂತ ಹೇಳಿದೆ, that was the things that Job was carrying. Hallelujah. ಅವನ ಲೈಫ್ ನನ್ನ ಎಷ್ಟೇ ಏನೇ ಮಾಡಿದ್ರು ಕೂಡ his life was dedicated to God. Hallelujah. ಅವನ ಲೈಫ್ ಅಲ್ಲಿ ಮೀನಿಂಗ್ಫುಲ್ ಏನು ಅಂತಂದ್ರೆ, he never cursed God, he never blame God, he never put his finger towards God and spoke anything bad about God. He himself was quietly suffering even when he was a righteous man. Hallelujah. Hallelujah. ನಮ್ಮ ಒಂದು ಆಟಿಟ್ಯೂಡ್ ಹಾಗೆ ಇರಬೇಕು. ಏನು ಅಂತಂದ್ರೆ, ನಮ್ಮ ದೇವರಿಗಾಗಿ ಇನ್ವೆಸ್ಟ್ ಮಾಡಬೇಕು. Hallelujah. ಹೇಗೆ ಪಾಲ್ ಇದ್ರು, ಹೇಗೆ ಜೋಬ್ ಇದ್ರು, ನಾವು ಕೂಡ ಹಾಕಿರ್ಬೇಕು. ಇರುವಾಗ ನಮ್ಮ ಲೈಫ್ ನಲ್ಲಿ ಮೀನಿಂಗ್ ಆಡ್ ಆನ್ ಆಗ್ತದೆ, ನಮ್ಮ ಲೈಫ್ ಮೀನಿಂಗ್ಫುಲ್ ಆಗಿ ಇರ್ತದೆ. Hallelujah. ಜೋಬ್ ಲೈಫ್ ಹೆಂಗೆ ದೇವರ ಮುಂದೆ ಮೀನಿಂಗ್ಫುಲ್ ಆಗಿತ್ತು ಅಂತಂದ್ರೆ, he was upright, he was righteous, and he was ಏನಂತ ಹೇಳ್ಬೋದು, man who feared God and shunned evil ಅಂತ ಎಲ್ಲ ಇತ್ತು. ನೀತಿವಂತನು, ಯಥಾರ್ಥ ಚಿತ್ತನು, ಕೆಟ್ಟದನ್ನು ನಿರಾಕರಿಸುತ್ತಾ ದೇವರಿಗೆ ಭಯ ಪಡುವವನಾಗಿ ಇದ್ದನು ಅಂತ. Hallelujah. ಅಪೊಸ್ತಲ ಪಾಲ್ ಹೇಗೆ ಇದ್ರು, ಕಂಪ್ಲೀಟ್ ಆಗಿ ಅವರನ್ನ ದೇವರಿಗೆ ಕೊಟ್ಬಿಟ್ರು. Hallelujah. I have crucified myself with Christ, no longer I live, Christ lives in me. Hallelujah. ನನ್ನ ಶಿಲುಬೆಗೆ ಹಾಕಿಸಿಕೊಳ್ಳಲ್ಪಟ್ಟಿದ್ದೇನೆ, ನಾನು ಜೀವಿಸುವುದಿಲ್ಲ, ಕ್ರಿಸ್ತನು ನನ್ನೊಳಗೆ ಜೀವಿಸ್ತಾನೆ. ಗಲಾತ್ಯ 2:20 ಈ ವಾಕ್ಯ ಹೇಳುವುದನ್ನ ನಾವು ನೋಡ್ಕೊಳ್ಳಿ. ಈ ವಾಕ್ಯವೆಲ್ಲ ನಾವು ನೋಡುವಾಗ ಎರಡು ಬೆಸ್ಟ್ ಎಕ್ಸಾಂಪಲ್, ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಫ್ರಮ್ ದ ಓಲ್ಡ್ ಟೆಸ್ಟಿಮೆಂಟ್ ಅಂಡ್ ನ್ಯೂ ಟೆಸ್ಟಿಮೆಂಟ್, ಎರಡು ಇಟ್ಟು ನೋಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಅವರು ನಮ್ಮ ಲೈಫ್ ಎಷ್ಟು ಮೀನಿಂಗ್ಫುಲ್ ಆಗಿದೆ ದೇವರ ಮುಂದೆ ಅಂತ. ನಮ್ಮ ಲೈಫ್ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೇವೆ, ನಮ್ಮ ಟೈಮ್ ಅನ್ನ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೇವೆ, ನಮ್ಮ ಡೇಸ್ ಅನ್ನ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೇವೆ, ಆ ವ್ಯಕ್ತಿ ಹೇಗೆ ಈ ಒಂದು ಲೋಕದ ವಿಚಾರಗಳಲ್ಲಿ ನೋಡ್ಕೊಂಡು ಹೋದ, ಅವನ ಒಂದು ಹೊಲವನ್ನ ಅವ್ನು ನೋಡ್ಲಿಲ್ಲ, ಯಾವಾಗ ಕೈಕಾಲಿ ಆಯ್ತು ಅವನ ಹೊಲವನ್ನ ನೋಡ್ತಾನೆ. ನಾವು ಕೂಡ ಒಂದು ದಿನ ನಮ್ಮ ಹೊಲವನ್ನ ನೋಡುವಂತ ಟೈಮ್ ಬರ್ತದೆ. ಯಾವಾಗ ಅಂದ್ರೆ ಈ ಲೋಕದ ಒಂದು ಜರ್ನಿಯನ್ನು ನಾವು ಮುಗಿಸುವಾಗ, ನಾವು ಒಂದು ಎಟರ್ನಲ್ ಲೈಫ್ ಗಾಗಿ ನಾವು ಏನೇನ್ ಮಾಡಿದೀವಿ ಅದು ನಮ್ಮ ಹೊಲ, ಅದನ್ನ ನಾವು ನೋಡುವಾಗ ನಮ್ಗೆ ಗೊತ್ತಾಗ್ತದೆ. ಈ ಲೈಫ್ ನಲ್ಲಿ ನೀವು ಎಷ್ಟು ಒಂದು ವಿಚಾರಗಳಲ್ಲಿ ನೀವು ಪ್ರಾಮುಖ್ಯತೆ ಕೊಟ್ಟಿದ್ದೀರಾ ಒಂದು ಸ್ಪಿರಿಚುವಲ್ ಲೈಫ್ಗೆ, ಅದು ನಿಮ್ಗೆ ಒಂದು ದಿನ ಹಾರ್ವೆಸ್ಟ್ ಆಗಿ ಕಾಣಿಸ್ತದೆ. ಅವಾಗ ನೀವು ಅಂತೀರ, ನಾನು ಸ್ಪಿರಿಚುವಲ್ ಲೈಫ್ ಏನಾದ್ರೂ ಮಾಡಿದ್ರೆ ತುಂಬಾ ಒಳ್ಳೇದಾಯ್ತು, ನಾನು ಇಲ್ಲಿ ರೀಪ್ ಮಾಡ್ತೇನೆ. ಆದ್ರೆ ಯಾರು ವ್ಯಕ್ತಿ ಲೋಕದ ಫಾರ್ಚೂನ್ಗೋಸ್ಕರ ಎಲ್ಲದಕ್ಕೋಸ್ಕರ ಮಾಡ್ದ ಸ್ಪಿರಿಚುವಲ್ ಲೈಫ್ ಅಲ್ಲಿ ಏನು ಸಿಕ್ಕಲ್ಲ. Hallelujah. ಹಾಗಾಗಿ ಒಂದು ದಿನ ನಮ್ಮ ಲೈಫ್ ಇನ್ನ ಮೀನಿಂಗ್ಫುಲ್ ಆಗಿ ಇರ್ಬೇಕು ಅಂತಂದ್ರೆ, ಗಾಡ್ ಶುಡ್ ಬಿ ಅವರ್ ಶೆಲ್ಟರ್, ಅವರ್ ಶೀಲ್ಡ್, ಅವರ್ ಸ್ಯಾಲ್ವೇಷನ್, ಅವರ್ ಸ್ಟ್ರೆಂತ್ ಅಂಡ್ ಅವರ್ ಫೇತ್ ಇನ್ ಗಾಡ್. ಇದೆಲ್ಲ ಕೂಡ ಆಗಿರುವಾಗ ಡೆಫಿನೆಟ್ಲಿ ನಮ್ಮ ಲೈಫ್ ತುಂಬಾ ಮೀನಿಂಗ್ಫುಲ್ ಆಗಿರ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ನಂಬ್ತೇನೆ ಈ ವಾಕ್ಯಗಳು ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಾವಿರುವಂತಹ ಸ್ಥಳಗಳು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅದ್ಭುತವಾಗಿ ದೇವರೇ, ಅನೇಕ ವಿಚಾರಗಳನ್ನು ನೀವು ಮಾತಾಡಿದರೆ ದೇವರೇ, ಈ ವಾಕ್ಯದಲ್ಲಿ ದೇವರೇ ಸ್ವಾಮಿ ಅಪ್ಪ, ಏನ್ ಸತ್ಯಾಂಶಗಳನ್ನು ನೀವು ಹೇಳಿದ್ದೀರಪ್ಪ ದೇವರೇ ಅಪ್ಪ, ನಿತ್ಯ ಜೀವಿತಕ್ಕಾಗಿ ದೇವರೇ ಸ್ವಾಮಿ ಅಪ್ಪ, ಕರ್ತನೆ ನಮ್ಮ ಒಂದು ಟೈಮ್ ಅನ್ನ, ನಮ್ಮ ಲೈಫ್ ಅನ್ನ ದೇವರೇ ಅಪ್ಪ ಒಂದು ಡ್ರಿಂಕ್ ಆಫರಿಂಗ್ ಆಗಿ ದೇವರೇ ಸ್ವಾಮಿ ನಾವು ಹಾಕುವಂತ ದೇವರೇ ಅಪ್ಪ, ಅದ್ರಲ್ಲಿ ನಾವು ಜೀವಿಸುವಂತ ದೇವರೇ ದೇವರೇ, ಯೋಬರು ಜೀವಿಸಿದಂತೆ ದೇವರೇ ಅಪ್ಪ, ನಾವು ಕೂಡ ಜೀವಿಸುವಂತ ದೇವರೇ ಈ ಒಂದು ದಿನ ಸ್ವಾಮಿ ವಾಕ್ಯ ಕೇಳಿರುವಂತ ಎಲ್ಲ ನಿನ್ನ ಒಂದು ಸ್ವಾಮಿ ಅಪ್ಪ ಮಕ್ಕಳನ್ನ ದೇವರೇ ಅಪ್ಪ, ನೀವು ಹೇರಳವಾಗಿ ಮುಟ್ಟಿ ಆಶೀರ್ವದಿಸಿ ನಡೆಸಬೇಕಾಗಿ ಎಲ್ಲ ಘನ ಮಾನ ಮಹಿಮೆ ಸ್ತೋತ್ರ ಒಬ್ಬರಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.